ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಕೂಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಲ್ಲ? ಸಮ್ಮರ್ ಹಾಲಿಡೇಸ್ ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್, ಆರಾಮಾಗಿ ಇದ್ದೀನಿ. ತಿನ್ಕೊಂಡು ಉಣ್ಕೊಂಡು ಗುಂಡಿ ಆಗಿಬಿಟ್ಟಿದ್ದೀನಿ. ಉಫ್, ಗೊತ್ತಿಲ್ಲ ಹೇಗೆ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ. ಒಟ್ಟು ಇರೋ ತನಕ ಚೆನ್ನಾಗಿರೋಣ ಅಂದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಏನು ಸಿಕ್ಕಿದ್ರೂ ಬಿಡ್ತಾ ಇಲ್ಲ, ಎಲ್ಲ ಸ್ವಾಹ ಮಾಡ್ತಾಯಿದ್ದೀನಿ. ನೀವುಗಳು ಹೇಗೆ ಮಾಡ್ತಾಯಿದ್ದೀರಾ? ಸಮ್ಮರ್ ಹಾಲಿಡೇಸ್ ಹೇಗೆ ಕಳೀತಾ ಇದ್ದೀರಾ ಅಂತ ನನಗೆ ಹೇಳಿ ಆಯಿತಾ? ನಾನಂತೂ ಹಿಂಗೆ ಕಳೀತಾ ಇದ್ದೀನಿ. ಇವತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಈಗ ಟೈಮ್ ಬಂದು 9 ಗಂಟೆ ನೋಡಿ, ಇನ್ನೂ ವಾಟರ್ ಡ್ರಾಪ್ ಆಗ್ತಾ ಇದೆ. ಯಾಕಮ್ಮ? ನಿನ್ ಪಾಡಿಗೆ ನೀ ಮಾಡ್ಕೊಮ್ಮ, ನನ್ನ ಪಾಡಿಗೆ ನಾ ಇಲ್ಲಿ ಮಾಡ್ಕೋತಾ ಇದ್ದೀನಿ. ದಟ್ ಯು ಶುಡ್ ನಾಟ್ ಯೂಸ್. ಅದಿಲ್ಲ ಅಂದ್ರೆ ಇರುತ್ತೆ, ಬೇರೆದೇನಾದ್ರೂ ನೋಡು. ಇಲ್ಲ ಅಂದ್ರೆ ತಗೋ, ನಿಂದೆ ಯಾವ್ದಾದ್ರು ಯೂಸ್ ಮಾಡ್ಕೋ. ಆಯ್ತು ಅಂದ್ಕೊ. ಸೊ ಗೈಸ್, ಇವಾಗ ನಾನು ರೆಡಿ ಆಗಬೇಕು, ಇನ್ನೂ ತಿಂಡಿ ತಿನ್ನಬೇಕು ಗೈಸ್. ಇವತ್ತು ಎಲ್ಲರೂ ಫ್ಯಾಮಿಲಿ ಔಟಿಂಗ್ ಹೊರಟಿದ್ದೀವಿ. ಎಲ್ಲಿಗೆ ಏನು ಎತ್ತ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿಂದ ಗೈಸ್ ನಾನು ನಮ್ಮ ಅಕ್ಕನ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಸೊ ಗೈಸ್, ಇವತ್ತಿಂದ ನಾನು ನಮ್ಮ ಅಕ್ಕನ ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಅವಳು ನನ್ನ ವ್ಲಾಗ್ಸಲ್ಲಿ ಇವತ್ತಿಂದ ಇರಲ್ಲ. ಯಾಕೆ ಅಂದರೆ ಅವಳಿಗೆ ಇಷ್ಟ ಇಲ್ವಂತೆ ಪಬ್ಲಿಕ್ ಆಗಿ ಏನದು ಕಾಣಿಸ್ಕೊಳ್ಳೋದು. ಅವಳು ತುಂಬ ಪ್ರೈವೇಟಾಗಿ ಪರ್ಸ್ನಲಾಗಿ ಲೈಫ್ ಲೀಡ್ ಮಾಡಬೇಕಂತೆ. ಹೌದು, ನಿಮ್ಮ ಅಕ್ಕ ಎಲ್ಲಿ ಅಂತ ಕೇಳ್ತಾರೆ. ಅವಾಗ ಐ ನೀಡ್ ಟು ಆನ್ಸರ್ ದೆಮ್ ಅಲ್ಲ, ಅದಕ್ಕಿಂತ ಮುಂಚೆ ಐ ಟೆಲ್ ದೆಮ್. ನೋಡಿ ಗೈಸ್, ಅವಳ ಬಗ್ಗೆ ಈಗ ಹೇಳಿದ್ನಲ್ಲ, ಅದು ಓವರ್ ಅಂತೆ. ಇರೋದಿದ್ದಂಗೆ ಹೇಳ್ಬೇಕಲ್ಲ ಗೈಸ್, ಇಲ್ದಿರೋದನ್ನ ಹೇಳಕ್ಕಾಗತ್ತಾ? ನಮ್ ದಕ್ಷ ಬರ್ತಾನೆ ಗೈಸ್. ನಮ್ ದಕ್ಷ ಒಳ್ಳೆ ಡ್ರೆಸ್ ಹಾಕೊಂಡು ಮಿಂಚ್ತಾ ಇದ್ದಾನೆ, ಒಳ್ಳೆ ಕಳೆ ತರ. ನಮ್ ಚಿಂಟು ಹೆಂಗ್ ರೆಡಿ ಆಗಿದ್ದಾನೆ? ನಮ್ ಚಿಂಟು ಈ ಔಟ್ಫಿಟ್ ಅಲ್ಲಿ ರೆಡಿ ಆಗಿದ್ದಾನೆ. ನಮ್ ದಕ್ಷ ಎಲ್ಲೋದಾ? ಬಾ ಇಲ್ಲಿ ಬಾ. ಸೊ ನೋಡಿ ಗೈಸ್, ನಮ್ ದಕ್ಷ ಕಿಮಿ ಇಲ್ಲಿದ್ದಾನೆ. ನಮ್ ದಕ್ಷ ಕಿಮಿ ರೆಡಿ ಆಗ್ಬಿಟ್ಟಿದ್ದಾನೆ. ನಮ್ಮ ಚಿಂಟು ರೆಡಿ ಆಗ್ತಾ ಇದ್ದಾನೆ. ನಮ್ಮ ಅಕ್ಕನೂ ರೆಡಿ ಆಗ್ತಾ ಇದ್ದಾಳೆ ಗೈಸ್. ಆದರೆ ಅವಳು ಬರಲ್ಲ ಅಷ್ಟೇ. ನಾನೀಗ ತಿಂಡಿ ತಿಂತೀನಿ. ನಮ್ಮ ಅಪ್ಪ ಇನ್ನೂ ಸ್ನಾನಕ್ಕೆ ಹೋಗ್ಬೇಕು. ಅವ್ರದ್ದು ತಿಂಡಿ ಊಟ ಎಲ್ಲ ಆಯಿತು. ಊಟ ಅಲ್ಲ, ಈಗ ಅವರ ಹಾಲು ಕುಡಿತಾ ಇದ್ದಾರೆ. ಅರಿಶಿನ ಹಾಕಿರೋದು ಕುಡಿತಾರೆ ಗೈಸ್. ವೆರಿ ಹೆಲ್ದಿ, ಕಾಶಿಯಸ್. ನಾನೊಬ್ಳು ಬಿಟ್ಟು ನಮ್ಮನೆ ಜನ ಎಲ್ಲ ಅವ್ರವ್ರ ಆರೋಗ್ಯನ ಸ್ವಲ್ಪ ತಕ್ಕ ಮಟ್ಟಿಗೆ ನೋಡ್ಕೋತಾರೆ ಗೈಸ್. ನಾನೊಬ್ಳೆ ಇದ್ದಿದ್ರಲ್ಲಿ ಎಡ್ಬಿಡಂಗಿ ಥರ ಬೇಕಿದ್ದು ತಿನ್ಕೊಂಡು ಬೇಡ್ದಿದ್ದನ್ನು ತಿನ್ಕೊಂಡು ಇರ್ತೀನಿ. ಸೊ ನನಗೆ ಇವತ್ತು ಇದು ಕೊಡ್ತಾ ಇದ್ದಾರೆ ತಿಂಡಿ, ಬನ್ನಿ ತೋರಿಸ್ತೀನಿ. ಒಂದು ಸ್ವಲ್ಪ ಕ್ಲೀನಾಗಿರೋ ತಟ್ಟೆಗೆ ಹಾಕ್ಕೊಡ್ಬೇಕಲ್ವೇನಪ್ಪ. ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿರೋಳು. ಹಿಂಗೆ ಎಡ್ವರ್ಟ್ ಆಗಿ ನೋಡಿ ಗೈಸ್, ಬನ್ನಿ ಗೈಸ್ ತೋರಿಸ್ತೀನಿ. ನಾನು ಸ್ವಲ್ಪ ಪಬ್ಲಿಕ್ ಮೀಡಿಯಾದಲ್ಲಿ ಇದ್ದೀನಿ ಅನ್ನೋದನ್ನು ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ ನನ್ನ ಜೊತೆ ಬಿಹೇವ್ ಮಾಡ್ತಾರೆ ಇವರು. ಸ್ವಲ್ಪ ಕ್ಲೀನಾಗಿ ಚೆನ್ನಾಗಿರೋ ತಟ್ಟೆಗೆ ಹಾಕ್ಕೊಡ್ಬೇಕಲ್ಲ ಗೈಸ್. ನೋಡಿ, ಈ ಸ್ವೀಟಿನ ಕಲಿಸ್ಬಿಟ್ಟಿದ್ರಲ್ಲ, ಅವಲಕ್ಕಿ, ಸ್ವೀಟ್ ಅವಲಕ್ಕಿ, ಆ ತಟ್ಟೆಗೆ ಈ ಖಾರ ಅವಲಕ್ಕಿ ಹಾಕ್ಕೊಟ್ಬಿಟ್ಲು. ನೋಡಿ ಗೈಸ್, ನೀವೆಲ್ಲ ಏನು ತಿಳ್ಕೊಬೇಡ ನನ್ನ ಬಗ್ಗೆ. ನಮ್ಮನೆ ಜನ ನನ್ನನ್ನು ಹಿಂಗೆ ಟ್ರೀಟ್ ಮಾಡ್ತಾರೆ, ಇಲ್ಲಿ ಟ್ರೀಟ್ ಮಾಡ್ತಾರೆ ನೋಡಿ ಗೈಸ್. ನಮ್ಮಮ್ಮ ನೋಡಿ ಗೈಸ್, ಭಾಗ್ಯಲಕ್ಷ್ಮಿ ಏನ್ ಮಾಡ್ತಾ ಇದ್ದೀರಮ್ಮ? 100 ಸಲ ಕೆಳಗು ಮೇಕೆ ಓಡಾಡ್ತಾ ಇರ್ತೀರಲ್ಲಮ್ಮ. ಏನ ನಮ್ಮಮ್ಮ? ಅಯ್ಯೋ, ನಾನು ನಮ್ಮಮ್ಮ ಜಗಳ ಆಡ್ತೀವಿ, ಈಗ ಒಂದಾಗ್ತೀವಿ. ನಾನು ನಮ್ಮಮ್ಮ ನೆನ್ನೆ ಫುಲ್ ರಣಕ್ಕ ಹಳೆ ತರ ಜಗಳ ಆಡಿದ್ದೀವಿ ಗೈಸ್. ಈಗ ನಿನ್ ಮಗನೇ ಚಿಂಟು ಅಥವಾ ದಕ್ಷ? ದಕ್ಷನೇ. ಡಿಡ್ ಯು ಓಪನ್ ದ ಫ್ರಿಡ್ಜ್? Yes, Chicky. Yes? It's your son only.
ಓ ಒಬ್ಬಟ್ಟಿದೆ ಗೈಸ್, ಇದಕ್ಕೆ ತಂದು ಹಾಕು. ಅದೊಂದು ಯಾಕೆ ಬಿಡ್ತೀಯ, ಹಾಕು ಅದನ್ನು. ನಾವು ತಿಂತೀವಪ್ಪ ಗೈಸ್. ನಮ್ಮನೆ ಒಬ್ಬಟ್ಟಿದೆ, ಕಾಯಿ ಒಬ್ಬಟ್ಟು. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟೋ ತರ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಚಿಂಟು ಬೇಡವೇನೋ ಒಬ್ಬಟ್ಟು? ಯಾವತ್ತು ತಿಂದೆ ನೋಡಿ ಗೈಸ್, ನಮ್ಮ ಹುಡುಗ ತಿನ್ನೋ ರೀತಿ. ಸಿಹಿ ಅವಲಕ್ಕಿ ತಿಂದೆ ಅಮ್ಮ, ಸ್ವೀಟ್ ಅವಲಕ್ಕಿ ಏಕೆ? ಇಟ್ ವಿಲ್ ಬಿ ಗುಡ್ ಬೇಬಿ. ವುಡ್ ಯು ಲೈಕ್ ಟು ಹ್ಯಾವ್? ನಮ್ಮ ದಕ್ಷಂಗ್ ಇವೆಲ್ಲ ಸೇರಲ್ಲ ಗೈಸ್. ಅವನು ಏನಿದ್ರು ಕುರ್ಕುರೆ, ಚಿಪ್ಸ್, ಕ್ಯಾಂಡಿ ಇಂಥದ್ದೇ ನೋಡಿ. ನನ್ನ ಮಗ ಒಬ್ಬಿಟ್ಟು ತಿನ್ಕೊಂಡು ಹೋದ. ಸೂಪರ್ ಆಗಿದೆ ಗೈಸ್ ಅವಲಕ್ಕಿ ಉಪ್ಪಿಟ್ಟು. ಇವತ್ತೇ ಕಮ್ಮಿ ಕೊಟ್ಟಿದ್ದಾರೆ. ನೀನ್ ಮಾಡಿರೋದಾ? ಚೆನ್ನಾಗಿದೆ ಗೈಸ್. ನೋಡಿ ಗೈಸ್, ನಮ್ಮ ಚಿಂಟು ತಮ್ಮಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾನೆ. ಇಬ್ರು ಫುಲ್ ಲವ್ ಮಾಡ್ತಾರೆ. ದೊಡ್ಡ ಮಂಗ ಚಿಕ್ಕ ಮಂಗ. What Daksha? Daksha, do you like Chintu? Yeah. How much? Is this hairstyle good? So much. Daksha, show me. Chintu, bedano, hairstyle bedano. No, I don't want. You want this one or different? I will do different. Do something stylish hair style. A baby is wearing a watch. Yes. Nice watch, Daksha. See guys, Dakshadu Casio watch. ನನಗೂ ಒಂದು ಕ್ಯಾಸಿಯೋ ತೆಕ್ಕೊಡು ಅಂದೆ. ನೋಡಿ ಗೈಸ್, ನಮ್ಮ ದಕ್ಷ ಈಗಲೇ ಕ್ಯಾಸಿಯೋ ವಾಚ್ ಕಟ್ಕೊಂಡಿದ್ದಾನೆ. ಒಂದು ಇವಾಗ ಅವನು 2ನೇ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ರೈಟ್ ನೋ ದಕ್ಷ? ನೌ ಯು ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್? I'm going to second standard. ಯಾ. Wow, very nice. Looking very cute, Amma. Superb. Love you. I love you too. Chicky. Hello, love you too, Chicky. Huh? Love you too, Chicky. Love you too, Chicky. Thank you. ನೀನು ಹೇಳು, ಲವ್ ಯು ಮಮ್ಮ. Love you, Mama. ತೆಲ್ಲ. ಸುಮ್ಮನೆ ರಮ್ಮ. 8ನೇ ಕ್ಲಾಸು, ಹೈಸ್ಕೂಲು. ಬುದ್ಧಿ ಬಂದಿದೆ ಅನ್ಕೋತೀನಿ, ಆದರೂ ಹೇಳಲ್ಲ. ಇನ್ನು ಚೈಲ್ಡ್ ಥರ ಆಡ್ತೀಯ. ಕಣ್ಣಮ್ಮ ಚೈಲ್ಡ್ ಏನೋ. ಗೈಸ್, ನಮ್ಮಮ್ಮ ರೆಡಿ ಆದರು. ಹೀರೋಯಿನ್ ಗೈಸ್. ನಾನು ನಮ್ಮ ಅಕ್ಕನ ಕ್ಯಾಪ್ಚರ್ ಮಾಡ್ತಾ ಇಲ್ಲ, ಪಕ್ಕದಲ್ಲೇ ಇದ್ದಾಳೆ ನೋಡಿ. ಅವಳನ್ನ ಕಟ್ ಮಾಡಿದೆ ನಾನು. ಅಮ್ಮ, ಅದು ನಂದು ಖರ್ಚಿಪ್ಪು ತಗೊಂಡಾಯ್ತಲ್ಲ ಬಿಡು, ಇನ್ನೇನು. ಮತ್ತೆ ಎಲ್ಲರೂ ರೆಡಿ ಆದರು. ನಾನು ಇನ್ನೊಂದ್ಸಲ ಫೇಸ್ ವಾಶ್ ಮಾಡಿ ಸ್ವಲ್ಪ ಲಿಪ್ಸ್ಟಿಕ್ಕು ಕಾಜಲ್ ಹಾಕೊಳ್ಳೋಣ ಅಂತ ಇದ್ದೀನಿ. ಕ್ರೀಮು ಹಾಕೋತೀನಿ. ಈಗ ಕ್ರೀಮ್ ಹಾಕೊಂಡ್ರೆ ಆಗಲ್ಲ ಗೈಸ್. ನಾನು ರಿಸೆಪ್ಷನ್ ದಿನ ಅಲ್ಲ, ಮದುವೆ ದಿನ ಕ್ರೀಮ್ ಹಾಕೊಂಡೆ ಫುಲ್ ಪಿಂಪಲ್ ಆಗಿಬಿಡ್ತು. ಆಗೋದೇ ಇಲ್ಲ ನನಗೆ. ಬಂದ ತಕ್ಷಣ ಮುಖ ತೊಳಿತೀನಲ್ಲ. ದಕ್ಷ ಗೈಸ್, ನಮ್ ದಕ್ಷಿಂದು ಆಗಸ್ಟ್ ಅಲ್ಲಿ ಬರ್ಡೇ. ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ನಾನು ಒಬ್ಳೆ ಬರ್ತೀನಿ ಅಮ್ಮ. ಅವನಿಗೆ ಸ್ಕೂಲ್ ಇರುತ್ತೆ, ನಾನು ಬರ್ತೀನಿ. Both also. Mama and Apaji are also coming. Okay. I should come or not? I try my level best ಕಂದ ಬರಕ್ಕೆ. ಈ ಸತಿ ಹಿಂಸೆ ಮಾಡಲಿಲ್ಲ ಇವಳು.
ಅಮ್ಮ ಬನ್ನಿ ಹಿಂಸೆ ಅಂದ್ರೆ ಹೆಂಗಮ್ಮ ಮಾಡ್ತಾರೆ ನಿಂದು ಒಳ್ಳೆ ಕತೆ. ಹಿಂಸೆ ಅಂದ್ರೆ ನನ್ನ ಪ್ರಕಾರ ಬನ್ನಿ ಅಂತ ಕರೆದೆ ನನ್ನ ಲೆವೆಲ್ ಅಷ್ಟೇ. ನಮ್ಮ ಅಕ್ಕ ಸುಮ್ಮನೆ ಹಿಂಗೆ ಪಾಲಿಶ್ ಹೊಡ್ದಂಗೆ ಬನ್ನಿ ಅಂತಾಳ ಅಷ್ಟೇ ಗೈಸ್, ಬರ್ಬೇಡಿ ಅಂತ ಅರ್ಥ. ಈ ಸಲ ಪ್ಲಾನ್ ಈ ಮೇನಲ್ಲೇ ಮಾಡಿದೀವಿ ಅಲ್ಲಮ್ಮ, ಮೇ ಜೂನ್ ಜುಲೈ ಆಗಸ್ಟ್ 2 ತಿಂಗಳು. ನಾ ಅಲ್ಲಿಂದ ಡೈರೆಕ್ಟ್ ಆಗಿ ಬರ್ತೀನಿ, ನೀವು ಇಲ್ಲಿಂದ ಬನ್ನಿ, ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಮೀಟ್ ಹಾಕೊಂಡು ಬಸ್ಸಲ್ಲಿ ಹೋಗೋಣ. ಗೈಸ್ ನಮ್ಮ ಲೆವೆಲ್ ಅಷ್ಟೇ ಗೈಸ್. ಬಸ್ ಅನ್ನೆಸೆಸರಿ ಖರ್ಚು ಮಾಡಬಾರ್ದು ಗೈಸ್, ಖರ್ಚು ಮಾಡಬೇಕು ಯಾವಾಗ ಎಲ್ಲಿ ಅಲ್ಲಿ ಅಷ್ಟೇ ಖರ್ಚು ಮಾಡಬೇಕು. ಬಸ್ ಸ್ಟ್ಯಾಂಡ್ ಇಂದ ಅಲ್ಲಿಗೆ ಹೋಗೋಣ. ನೀನ್ ಬರ್ತಾ ಇಲ್ಲ, ನಾನು ನಮ್ಮಮ್ಮ ಹೋಗ್ತಾ ಇರೋದು, ಸೊ ನಮ್ಮ ಇಷ್ಟ. ನೋಡಿ ಗೈಸ್ ಮಂಕಿಗಳು ಹೆಂಗ್ ಲವ್ ಮಾಡ್ತಾವೆ. Are you a monkey? No. Tell her. Go. I am a monkey. ಹೋಗಿ ರೆಡಿ ಆಗೋಗಿ ನೀನು. ಗೈಸ್ ನಮ್ಮ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಗೈಸ್ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಮೊನ್ನೆ ಮೋಹನ್ ಮಲೇಸರನಾ ನಂಗೆ ಬೇಡಪ್ಪ, ಹಾಂ ನನಗೆ ಫ್ರೀ ಅನ್ಸಲ್ಲ. ಒಡವೆ ಹಾಕೋತೀಯ ಅಂತ ಕೇಳ್ತಾ ಇದ್ದಾರೆ ಗೈಸ್, ನನಗೆ ಒಡವೆ ಹಾಕ್ಕೊಳಕ್ಕಾಗಲ್ಲ. ಗೈಸ್ ಏನಾಯಿತು ಗೊತ್ತಾ, ನಮ್ಮಮ್ಮ ಮದುವೆಗೆ ಹೋಗುವಾಗ ಒಂದು 3000 ಪರ್ಸಲ್ಲಿ ಇಟ್ಕೊಂಡಿರೋ, ಬೇಕು ಬರುವಾಗೇನೋ ತೊಗೊಬರ್ಬೇಕಂತ ಹೇಳಿದ್ರ. ಸೊ ನಾನು ಆಯಿತು ಅಂತ ಹೇಳಿ ಪರ್ಸಲ್ಲಿ 3000 ತೊಗೊಂಡು ಹೋಗಿದ್ದೆ. ಬಟ್ ಆಮೇಲೆ ಅದು ತೊಗೋಬೇಕು ಅಂದ್ಕೊಂಡ್ವು, ಅದು ಆಗಲಿಲ್ಲ. ಸೊ ನಾನು ವಾಪಸ್ ಮನೆಗೆ ತೊಗೊಂಡು ಬಂದೆ. ಆಮೇಲೆ ಅದು ಎಲ್ಲಿಟ್ಟೆ ಅನ್ನೋದೇ ಗೊತ್ತಿಲ್ಲ ಗೈಸ್. ಪರ್ಸಿಂದ ಅಂತೂ ತೊಗೊಂಡೆ, ಆಮೇಲೆ ಎಲ್ಲಿಟ್ಟೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ನನಗೆ ಡೌಟ್ ಸ್ಟಾರ್ಟ್ ಆಯಿತು, ಅದನ್ನು ತೊಗೊಂಡು ನಂದು ಬೇರೆ ದುಡ್ಡಿನ ಜೊತೆ ಸೇರಿಸಿದ್ನಾ ಇಲ್ವಾ ಅದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನನ್ನ ಹತ್ರ ಎಷ್ಟು ದುಡ್ಡಿತ್ತು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಫುಲ್ ಕನ್ಫ್ಯೂಷನು. ಬಟ್ ನನಗೆ ಅನ್ನಿಸ್ತಾ ಇದೆ ಇಲ್ಲ ಆ 3000 ಮಿಸ್ ಆಗಿದೆ, ಎಲ್ಲೋ ಇಟ್ಟಿದ್ದೀನಿ ಅಂತ. ಬಟ್ ಅದು ನನಗೆ ಇನ್ನೊಂದು ಕಡೆ ಅನ್ನಿಸ್ತಾ ಇದೆ, ಮೇ ಬಿ ಇಲ್ಲ ನಾನೇ ಎಲ್ಲೋ ಮರ್ತುಬಿಟ್ಟಿದ್ದೀನಿ ಅಂತ. ಎಲ್ಲಿಟ್ಟೆ ಅನ್ನೋದೇ ಗೊತ್ತಿಲ್ಲ ಆಯಿತಾ. ಸೊ ಕೌಂಟ್ ಆಗ್ತಾ ಇದ್ದೀನಿ ದುಡ್ಡು. ನಾನು ಇಷ್ಟು ತಂದಿದ್ದೆ, ಇಷ್ಟು ಇಲ್ಲ ಅಂತ. ಬಟ್ ಆ 3000 ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಆಮೇಲೆ ದೇವ್ರ ಹತ್ರ ಬೇಡ್ಕೊಂಡೆ ಗೈಸ್, ಕೊರ್ಗಜ್ಜನ ಹತ್ರ, ದೇವ್ರೆ ಪ್ಲೀಸ್ ಎಲ್ಲಿ ಚಿಂಟು ಕೈ ಕೊಟ್ಕೊಳ್ಸಿದ್ದೀನಲ್ಲ, ಅವನಿಗೆ ದುಡ್ಡು ಬೇಕಂತ ಅವನ ಕೈ ನೀವು ಕೊಡ್ತಾ ಇರ್ಬೋದಲ್ಲ, ತಗೊಳ್ಳು. ಅವನು ಹೋಗ್ತಾನ ಶಾಪ್ಗೆ. ಹಾಂ ಗೈಸ್, ನಾನು ನಿಮಗೆ ಸ್ಟೋರಿ ಹೇಳ್ತೀನಿ. ಸೊ ನಾನು ಅವತ್ತಿನ ದಿನ ನನಗೆ ನಿನ್ನೆ ಜ್ಞಾನೋದಯ ಆಯಿತು. ಸೊ ಹಿಂಗೆ ದುಡ್ಡು ಅಡ್ಜಸ್ಟ್ ಮಾಡುವಾಗ ಎಲ್ಲೋಯ್ತು ದುಡ್ಡು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆ ದುಡ್ಡು ಇತ್ತೋ ಇಲ್ಲೋ ಅನ್ನೋದನ್ನು ನನಗೆ ನನ್ನ ಕೌಂಟಿಂಗ್ ಬಗ್ಗೆನೇ ಡೌಟ್ ಆಗ್ತಾ ಇತ್ತು. ಸೊ ಐ ಪ್ರೇಡ್ ಕೊರ್ಗಜ್ಜಂಗೆ, ದೇವರೇ ಕಾಪಾಡಪ್ಪ ಪ್ಲೀಸ್, ನಂಗೆ ಆ ದುಡ್ಡು ತೋರಿಸ್ಕೊಡಪ್ಪ ಅಂತ. ಬಿಕಾಸ್ ಎಲ್ಲಿಟ್ಟರು ನಮ್ಮನೆ ಎಲ್ಲೂ ಹೋಗೋಲ್ಲ, ಬಟ್ ಅದು ಯಾರ ಕಣ್ಗೂ ಬಿದ್ದಿಲ್ಲ. ಆ್ಯಂಡ್ ಸೊ ನಾನು ಎಲ್ಲಿಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಹಂಗಿರುವಾಗ ಸೊ ಇವತ್ತು ಅಚಾನಕ್ಕಾಗಿ ಲಿಪ್ಸ್ಟಿಕ್, ಆ್ಯಕ್ಚುಲಿ ನಾನು ಎಲ್ಲೂ ಹಾಕೋಳಲ್ಲ, ಬಟ್ ಸ್ಟಿಲ್ ಇವತ್ತೇನೋ ಗೊತ್ತಿಲ್ಲ, ಎಲ್ಲಪ್ಪ ಹಾಕ್ತೀನಿ, ಕಾಜಲ್ಲು ಮತ್ತು ಲಿಪ್ಸ್ಟಿಕ್ಕು ಹಾಕೊಳ್ಳೋಣ ಅಂದ್ಬಿಟ್ಟು ಬ್ಯಾಗ್ ಓಪನ್ ಮಾಡಿದೆ ಗೈಸ್. ತಾಳಿ ಈ ಪೌಚಲ್ಲಿ ಇಟ್ಬಿಟ್ಟಿದ್ದೀನಿ ಕುತ್ಕೊಂಡು. ಸೊ ಲಿಪ್ಸ್ಟಿಕ್ ಹಾಕೊಳ್ಳೋಣ ಅಂದ್ಬಿಟ್ಟು ಈ ಬ್ಯಾಗ್ನ ತೆಗ್ದೆ. ಸೊ ಇದು ಕಣ್ಣಿಗೆ ಬಿದ್ದ ತಕ್ಷಣ ನಾನು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಹೇಳಿಬಿಟ್ಟೆ 3000 ರೂಪೀಸ್ ಸಿಕ್ತು ಅಂತ. ದುಡ್ಡು ಗೈಸ್, 1 ರೂಪಾಯಿ ಆದರೂ ದುಡ್ಡೇ. ಎಷ್ಟು ಕಷ್ಟಪಡಬೇಕು ಗೊತ್ತಾ, ಅಂಥದ್ರಲ್ಲಿ ಇಷ್ಟು ಕಷ್ಟಪಟ್ಟಿದ್ದೀನಿ. ಎಲ್ಲೂ ಹೋಯ್ತು ನನ್ನ 3000 ರೂಪೀಸ್, ಎಲ್ಲಪ್ಪ ಹೋಯ್ತು ಅಂತ ಯೋಚನೆ ಎತ್ಕೊಂಡ್ಬಿಟ್ಟಿತ್ತು.
ಸೊ ಕೊರ್ಗೊಜ್ಜಗೆ ಥ್ಯಾಂಕ್ಸ್ ಹೇಳ್ಬಿಟ್ಟೆ. ಥ್ಯಾಂಕ್ ಯು ಕೊರ್ಗಜ್ಜ. ಸಿ ಗಾಯ್ಸ್, ಕೊರ್ಗಜ್ಜನ್ ಪವಾಡ ಸುಮ್ಮನೆ ಹಿಂಗೆ ಅಂತಾಳೆ ಅನ್ಕೋಬೇಡಿ ಗಾಯ್ಸ್, ನಿಜಕ್ಕೂ ಕೊರ್ಗಜ್ಜ ಇದ್ದಾರೆ. ಸೊ ತುಂಬ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕೇಳಿದ್ದೆಲ್ಲ ಕೊಡ್ತಾರೆ, ಟ್ರಸ್ಟ್ ಮೀ. ಅಮ್ಮ ಕಾಫಿ ಕೊಟ್ಟಿದ್ದಾರೆ, ಕುಡಿಯೋಣ ಬನ್ನಿ. ಇದು 3ನೇ ಸಲ ಕಾಫಿ ನಾನು ಕುಡಿತಾ ಇರೋದು. ಫಸ್ಟು ನಮ್ಮಮ್ಮ ಮಾಡಿಕೊಟ್ರು, ಆಮೇಲೆ ನಮ್ಮ ಅಕ್ಕನ ಹತ್ರ ಮಾಡಿಸ್ಕೊಂಡೆ. ಅಮ್ಮ ನನಗೆ ಕೊಟ್ಟಿಲ್ಲ ಕಾಫಿ ಕೊಡು ಅಂತ. ಇದು ಇನ್ನೊಂದು ಸಲ. ಮಂಗಳಾರತಿ ಮಾಡ್ತಾ ಇದ್ದಾರೆ. ಗೈಸ್, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಅಕ್ಕ ನಿಂಗೂ ಒಳ್ಳೇದು ಮಾಡಲಿ ಅಕ್ಕ. ಗೈಸ್, ಈಗ ಎಲ್ಲರೂ ಹೊರಟಿದ್ದೀವಿ ಫ್ಯಾಮಿಲಿ ಔಟಿಂಗ್. ಎಲ್ಲಿಗೆ ಏನು ಎತ್ತ ಅಂತ ಹೇಳ್ತೀನಿ. ಎಲ್ಲಿಗೆ ಏನು ಎತ್ತ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಬನ್ನಿ ಫಸ್ಟ್ ಹೊರಡೋಣ. ನಮ್ಮಪ್ಪ ಆಲ್ರೆಡಿ ಗಾಡಿನ ತೆಗೆದು ಅಲ್ಲೇ ಆ ಕಡೆ ನಿಲ್ಲಿಸಿದ್ದಾರೆ ಔಟ್ಸೈಡು. ಸೊ ಗೈಸ್, ಈಗ ಎಲ್ಲರೂ ಹೊರಟಿದ್ದೀವಿ. ಎಲ್ಲರೂ ಕಾರ್ ಹತ್ಕೊಂಡು ಕೂತಿದ್ದಾರೆ. ಸೊ ಐ ಆಮ್ ಗೆಟಿಂಗ್ ಇನ್ ಸೈಡ್. ನನ್ಗೆ ಗೊತ್ತು, ನಾನು ಇಟ್ಟಿದ್ದೀನ. ಅಮ್ಮ ರೆಡಿನಾ? ಬಸ್ ನಾನು ಬರ್ತಾ ಇದ್ದೀನಿ. ಹುಡುಗಿ ಅರ್ಧ ಕಾರ್ ಬೇಕಪ್ಪ ನೋಡಿ ಗೀಸ್, ನಿಮಗೆ ನಾನು ದಪ್ಪ ಅಂತ ಇದ್ದಾಳೆ, ಅವಳು ತುಂಬ ಸಣ್ಣ ಇದ್ದಾಳಂತೆ. ನಮ್ಮ ಅಕ್ಕ ಪಕ್ಕದಲ್ಲೇ ಕೂತಿದ್ದಾಳೆ, ನಾನು ಕ್ಯಾಪ್ಚರ್ ಮಾಡ್ತಾ ಇಲ್ಲ. ಇಲ್ಲೇ ಕೂತಿದ್ದಾಳೆ ನೋಡಿ, ನಾನು ಯಾಕಮ್ಮ ಹಂಗಂದ್ರೆ ಇಲ್ಲೇ ಕೂತಿದ್ದಾಳೆ ನೋಡಿ. ಬಟ್ಟೆ ತೋರಿಸ್ಬೇಕೇನಪ್ಪ. ಗೈಸ್, ನಾವೀಗ ಪೆಟ್ರೋಲ್ ಗಾಡಿನ ಅಪ್ಪಾಜಿದು. ಪೆಟ್ರೋಲ್ ಆ ಕಡೆ ಅಲ್ವಾ ಹಾಕ್ಸೋದು? ಅದು ಗಾಡಿಗಳ ಪೆಟ್ರೋಲ್. ಸೊ ಗೈಸ್, ನಾವೀಗ ಪೆಟ್ರೋಲ್ ಹಾಕ್ಸೋದು. ಎಲ್ಲರೂ ಕ್ಯಾಕ್ಸೋದು ಗಾಡಿಗಳ ಪೆಟ್ರೋಲು, ಆ ಇದು ಕಾರ್ ಪೆಟ್ರೋಲು. ಆಯ್ತಮ್ಮ. ಸೊ ಗೈಸ್, ಇವಾಗ ನಾವು ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ಗೈಸ್, ಈ ಕಡೆಗೆ ಹಿಡಿಯೋಣ ಅಂದ್ರೆ ನಮ್ಮ ಅಕ್ಕ ಇದ್ದಾಳೆ. ಗೈಸ್ ನೋಡಿ ಗೈಸ್, ನಾನು ನನ್ನ ಮಕ್ಕಳು ಎಲ್ಲ ಇದ್ದೀವಿ. ಇವಳು ನಮ್ಮ ಅಕ್ಕ ಮುಚ್ಕೊಂಡಿದ್ದಾಳೆ ನೋಡಿ ಗೈಸ್. ಅರ್ಧ ಕಿಲೋಮೀಟರ್ ಬಂದಿಲ್ಲ, ಹಾಗೆ ಅರ್ಧ ಕಿಲೋಮೀಟರ್ ಬಂದಿಲ್ಲ ಗೈಸ್. ಇವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡಿದೀವಿ. ಟೈಮ್ ಬಂದು 10 ಗಂಟೆ 35 ನಿಮಿಷ. ಬಾಜಾ 2 ಕಡೆ 3 ಕಡೆ ಬೇಕು. ಹೂ ತಗೊಂಡ್ ಮಾರ ಒಂದ್ ಆರನ್ನು ತಗೊಳ್ಳೋಣ ನೋಡಿ ಗೈಸ್, ಗಂಡ ಹೆಂಡತಿ ತಗೋಗು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ. ಈಗ ಅದ್ರ ಬಗ್ಗೆ ಬೇಡ ಕಣಪ್ಪ, ನೀನ್ ಪಬ್ಲಿಕ್ ಫಿಗರ್ ಆಗೋಯ್ತೀಯ. ಈ ಕಡೆ ಆ ಕಡೆ ಕೊಡ್ತಾನೆ, ಆ ಕಡೆ ಈ ಕಡೆ ಕೊಡ್ತಾನೆ. ಸಿಕ್ಸಾಕ್ ಟ್ರೈ ಮಾಡ್ತಿದ್ದಾರೆ. ಸುಮ್ಮನಿರಪ್ಪಜ್ಜಿ, ಯಾಕಣ್ಣ ಹೆಂಗೆಂಗೋ ಹೋಯ್ತಿಯಲ್ಲ. ಅವನು ಸಲ್ಲಿಸ್ಬೇಕು ಹೋಯ್ತಾನೆ, ನಮ್ಮನ್ನಿಲ್ಲಿ ಹಾಸ್ಪಿಟ್ಲಲ್ಲಿ ನರ್ಕ ಹಬ್ಬಿಸ್ತಾನೆ. ನಾವೆಲ್ಲ ಒಂದ್ ಕಡೆ ಹೊರಡ್ತಾ ಇದೀವಿ. ಮೇಲ್ಕೋಟೆ ಹೇಳ್ಬಿಟ್ಟಾ ಮೇಲ್ಕೋಟೆ ಗೈಸ್? ನಾವೀಗೆಲ್ಲ ಹೋಗ್ತಾ ಇದೀವಿ ಗೊತ್ತಾ? ಹೌದು, ನಾವಿವತ್ತು ಮೇಲ್ಕೋಟೆಗೆ. ಶೋ ಹೇಳಕ್ಕೆ ಬಿಡಲ್ಲ ಗೈಸ್. ನಾವಿವತ್ತು ಮೇಲ್ಕೋಟೆ ಹೋಗ್ತಾ ಇದೀವಿ. ನೋಡಿ ಚೌಲ್ಟ್ರಿ, ನಾವ್ ಇದಕ್ಕೆ ಬಂದಿದ್ದು ಅಲ್ಲ.
ಸೊ ಮೇಲ್ಕೋಟೆಗೆ ಇದ್ದಕ್ಕಿದ್ದಂಗೆ ಹೊರಟಿದೀವಿ ಗೈಸ್. ಪ್ಲಾನ್ಸ್ ಇಲ್ಲ, ಏನೂ ಇಲ್ಲ, ಮನ್ಸಾಯ್ತು. ಹೌದು ಗೈಸ್, ನಮ್ಮ ಚನ್ನರಾಯಪಟ್ಟಣದಿಂದ ಮೇಲ್ಕೋಟೆಗೆ ಹೋಗ್ಬೇಕು ಅಂದ್ರೆ ಈ ಕಡೆ ಶ್ರವಣಬೆಳಗೊಳ ಮಾರ್ಗದಲ್ಲಿ ಹೋಗ್ಬೇಕಾಗತ್ತೆ. ನಮ್ ಚನ್ನರಾಯಪಟ್ಟಣದಿಂದ ಮೇಲ್ಕೋಟೆ ಅರೌಂಡ್ 50 ಕಿಲೋಮೀಟರ್ಸ್ ಇದೆ ಗೈಸ್. 1 hour ಜರ್ನಿ ಅಷ್ಟೇ. ನಾವ್ ಇವತ್ತು ಯಾಕೆ ಮೇಲ್ಕೋಟೆಗೆ ಹೋಗ್ತಾ ಇದೀವಿ ಗೊತ್ತಾ? ತುಂಬಾ ದಿನ ಗೈಸ್ ಇವತ್ತು ನಾವು ಮೇಲ್ಕೋಟೆಗೆ ಯಾಕೆ ಹೋಗ್ತಾ ಇದೀವಿ? ಯಾಕೆ ಅಮ್ಮ, ಯಾಕೆ, ಏನಕ್ಕೆ ಹೋಗ್ತಾ ಇದೀವಿ, ಏನ್ ರೀಸನ್? ಗೈಸ್ ನಾವಿವತ್ತು ಮೇಲ್ಕೋಟೆಗೆ ಯಾಕೆ ಹೋಗ್ತಾ ಇದೀವಿ ಗೊತ್ತಾ? ತುಂಬಾ ದಿನ ಆಗಿತ್ತು. ತುಂಬಾ ದಿನ ಆಗಿತ್ತು ಅಂತನಾ? ಫುಲ್ ಫ್ಯಾಮಿಲಿ ಯಾರು ಔಟಿಂಗ್ ಹೋಗಿರ್ಲಿಲ್ಲ. ಮೀನ್ಸ್ ನಾವೆಲ್ಲ ನಮ್ಮ ಪ್ರೆಸೆನ್ಸ್ ಅಲ್ಲಿ ಮತ್ತೆ ಟೆಂಪಲ್ ವಿಸಿಟ್ ಅಂತ ಒಬ್ರು ಮಿಸ್ ಆಗ್ತಾ ಇದ್ವು. ಸೊ ಹಾಗಾಗಿ ಇವತ್ತು ಎಲ್ಲರೂ ಹೊರಟಿದೀವಿ. ನಾನು, ನಮ್ಮ ಅಕ್ಕ, ಪಬ್ಲಿಕ್ ಫಿಗರ್, ನಮ್ಮ ದಕ್ಷ, ನಮ್ಮ ಚಿಂಟು, ನಮ್ಮ ಅಪ್ಪಾಜಿ, ನಮ್ಮಮ್ಮ, ಇಷ್ಟೇ ಜನ ನಮ್ಮ ಕಾರಲ್ಲಿ ಆಗೋದು. ಇಷ್ಟು ಜನ ಹೋಗ್ತಾ ಇದೀವಿ. ಸೊ ಮೇಲ್ಕೋಟೆಗೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಅದು ನಮ್ಮ ಮನ್ದೇವ್ರು ಗೈಸ್. ನಮ್ಮ ಅಪ್ಪನ ಮನೆದು ಮನ್ದೇವ್ರು ಅಲ್ವೇನಪ್ಪಾಜಿ? ಮನೆ ದೇವರು ಚಲುವ ನಾರಾಯಣ ಸ್ವಾಮಿ. ಹೌದು. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದೀವಿ ಗೈಸ್. ನಾವು ವರ್ಷಕ್ಕೆ ತುಂಬಾ ಸಲ ಹೋಗ್ತೀವಿ, ಬಟ್ ಇವಾಗ ತುಂಬಾ ದಿನ ಆಯ್ತು ಅನ್ನಿಸ್ತಾ ಇದೆ ನಾವು ಹೋಗಿ. 1 ವರ್ಷ ಆಗಿಲ್ಲ, ಹೋಗಿದ್ದೀವಿ, ಬಟ್ ಹೋಗ್ತಾನೆ ಇರ್ತೀವಿ, ಫ್ರೀಕ್ವೆಂಟ್ ವಿಸಿಟ್ ಮಾಡ್ತಾ ಇರ್ತೀವಿ. ಬಟ್ ಈ ಸಲ ಯಾಕೋ ತುಂಬಾ ಲೇಟ್ ಆಯ್ತು ಅನ್ಸುತ್ತೆ. ಸೊ ಹೋಗಿ ಬರೋಣ ಅನ್ಕೊಂಡು ಹೊರಟಿದೀವಿ. ಅಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಏನೇನಾಗತ್ತೆ ಎಲ್ಲದೂ ಕ್ಯಾಪ್ಚರ್ ಮಾಡ್ತೀನಿ. ನೋಡಿ ಗೈಸ್, ಬುದ್ಧಿವಂತೆ. ಹೋಗ್ತಾ ಜನಿವಾರದ ಕೆರೆ ಸಿಗತ್ತೆ, ಬನ್ನಿ ತೋರಿಸ್ತೀನಿ. ಆದ್ರೆ ನೀರಿಲ್ಲ ಅನ್ಸುತ್ತೆ. ಅವ್ರು ಬರಲ್ಲ ಕಣಪ್ಪ, ಇಲ್ಲೇ ನನ್ನ ಮೊಬೈಲಲ್ಲಿ ನೋಡ್ಕೊಳ್ಳಲ್ಲ, ನಾನು ಬ್ಲಾಗ್ ಹಾಕ್ತೀನಿ ಅಲ್ಲ. ಸೊ ನೋಡಿ ಗೈಸ್, ಕೆರೆ ನೀರಿದೆ. ಇದು ಕೆರೆ ಏರಿ ಗೈಸ್. ಅಲ್ಲಿ ಟೆಂಪಲ್ ಇದೆ ನೋಡಿ. ಕೆರೆ ಈಸ್ ಕೆರೆ ನೀರಿ. It's a pond, amma. Pond, Daksha pond. ಗೈಸ್ ಕಾಣಿಸ್ತಾ ಇದೆಯಾ? ದಕ್ಷ ಇಲ್ಲಿ ತುಂಬಾ ಲೋಟಸ್ ಇರುತ್ತೆ ಬಂಗಾರ. ಇಲ್ಲ ಸೊ ನೋಡಿ ಗೈಸ್, ನಾನು ಅನ್ಕೊಂಡಿದ್ದೆ ನೀರ್ ಇರಲ್ಲ ಅಂತ. ತುಂಬಾ ನೀರಿದೆ. ಹೌದಾ? ಯಾವಾಗ್ಲೂ ಇಷ್ಟಿರಲ್ಲ ಅನ್ಕೊಂತೀನಿ. ನಮ್ ತಾಯಿ ಮುಂದೆ ಕೂತಿದ್ದಾರೆ, ಯಾಕೋ ಗರಂ ಅನ್ಕೊಂಡು. ಅವರು ಶಾಂತವಾಗೋದು ಸ್ವಲ್ಪ ಲೇಟ್ ಆಗುತ್ತೆ. ಮುಂದೆ ಕೂತ್ಕೋಬೇಕು, ಇವೆಲ್ಲ ಕ್ಯಾಪ್ಚರ್ ಮಾಡೋಣ. ಫ್ರಂಟ್ ಸೀಟಲ್ಲಿ ಕೂತ್ಕೋಬೇಕಣಪ್ಪ. ಅಮ್ಮಮ್ಮ ಕೂತ್ಬಿಟ್ರು ನಾನು ಅಪ್ಪಾಚಿ ಆಗೋಯ್ತೀನಿ. ಜಾಗ ಸಾಕಾಗಲ್ಲ. ಇದು ಜನಿವಾರದ ಕೆರೆ ಗೈಸ್. ಇಲ್ಲಿ ಬೋಟಿಂಗ್ ಸಹ ಇದೆ. ಯಾವತರ ಬೇಜಾರಾಗಿ ಬಿದ್ದಿರ್ತೀವಲ್ಲ ಅವಾಗ ಬರ್ಬೋದು. ನೀನ್ ಯಾವಾಗ ಬೇಜಾರಾಗ್ತೀಯಪ್ಪ? ಯಾವಾಗ್ಲೂ ದಿಲ್ ಖುಷಲ್ಲೇ ಇರ್ತೀಯಲ್ಲ. ನೋಡು, ನಿನ್ಗೆ ಬೇಜಾರಪ್ಪ. ನೋಡಿ ಗೈಸ್, ಅಲ್ಲಿ ಬೋಟಿಂಗ್ ನೋಡಿ. ಆ ಕಟ್ಟೆ ಯಾಕೆ ಹಾಕಿದ್ದಾರೆ? ಬೋಟಿಂಗ್ ಮಾಡಕ್ ಕೊಟ್ಟೆ ಬೇಡ, ನಿಂತ್ಕೊಳ್ಳೋದೇ ನಿಂತ್ಕೊತ್ಯಾ, ನೀರೊಳಗೆ ಹೋಗಿ ಡುಕ್ಕಿ ಹೊಡಿತ್ಯಾ. ಅದನ್ನ ನೆಡಿದ್ರೆ ಇಲ್ಲಿರಕ್ ಸಾಧ್ಯನಾ? ನೀನು ಹೋಗಿದ್ದೆ. ಇಲ್ಲ, ನಿನ್ನೂ ಕರ್ಕೊಂಡು ಹೋಗಿರೋ ಸಾಧ್ಯ ಇದೆ. ಅದೇ ಹೋಗಿದ್ದೆ. ಗೈಸ್, ಇಲ್ಲಿ ಮೀನ್ ಸಿಗತ್ತೆ. ಮೀನು, ಕೋಳಿನೂ ಸಿಗತ್ತೆ. ಕೋಳಿ, ಮೀನು, ಎಲ್ಲಾ ತರದ ಮೀನು. ಬೆಟ್ಟ ತೋರ್ಸಪ್ಪ ಗೈಸ್ ನೋಡಿ, ಶ್ರವಣಬೆಳಗೊಳ ಬೆಟ್ಟ
ಬನ್ನಿ ತೋರಿಸ್ತೀನಿ. ಇಲ್ಲಿ ಅಡ್ಡ ಇದೆ ಮನೆಗಳೆಲ್ಲ, ಮುಂದೆ ಕ್ಲೀನ್ ಆಗಿ ಕಾಣುತ್ತೆ ಗೈಸ್. ಇಲ್ಲಿ ಆಕ್ಚುಲಿ ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಗುಡ್ ಸಿಟಿ ಅಲ್ಲ, ಗುಡ್ ಲೈನ್ ಕಣಮ್ಮ, ಇದು ಗುಡ್ ಸಿಟಿ ಅಂತೆ ಅಮ್ಮ, ಗೈಡ್ ಲೈನ್. ದೇವಾ, ಇದು ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜ್ ಅಂತ. ಇಲ್ಲೂ ಒಂದು ಕಾಲೇಜ್ ಇದೆ. ಮ್ಯೂಟಲ್ ಮಾತಾಡ್ಕೋ ಗೈಸ್. ನೋಡಿ ಬೆಟ್ಟ, ಶ್ರಾವಣ ಬೆಳಗುಳ ಬೆಟ್ಟ. ಇದ್ಯಾವ್ದೋ ಮಂಟಪ ಆಗಿದೆ, ಸಭಾಭವನ. ಅಡ್ಡ ಆಗ್ಬಿಡ್ತು. ಬೆಟ್ಟ ತೋರ್ಸೋಣ ಅಂದ್ರೆ ನೋಡಿ guys. ಅಯ್ಯೋ ಬರೀ ಬಿಲ್ಡಿಂಗ್ಗಳೇ ಇದಾವೆ. ಈಗ ನಾನು ಅದ್ ಹಾಕತ್ತೀನಿ ಅಮ್ಮ. ಏ ತಾಳ, ನನ್ ಗೊತ್ತಿಲ್ಲ, ಹಾಕತ್ತೀನಿ ತಾಳ. ಸೊ ನೋಡಿ ಗೈಸ್, ಬೆಟ್ಟ ಶ್ರಾವಣ ಬೆಳಗುಳ ಬೆಟ್ಟ. ಎಷ್ಟ್ ಸಲ ಹೇಳಿ ಗೈಸ್, ನಾನು ಹೇಳ್ದಂಗೆ ಅದು ಹೋಗ್ತಾನೆ ಇದೆ. ಕರೆಕ್ಟ್ ಕ್ಯಾಪ್ಚರ್ ಆಗ್ತಾ ಇಲ್ಲ ನೋಡಿ ಗೈಸ್. ಅಲ್ಲಿ ಬಾಹುಬಲಿ ಕಾಣ್ತಾ ಇದಾರಾ? ಆಯ್ತು ಸಾಕು ನಿಂದು. ಇಲ್ಲ, ಇಲ್ಲಿ ಗೈಸ್ ನೋಡಿ ಬಾಹುಬಲಿ ಶ್ರಾವಣ ಬೆಳಗುಳ ಬೆಟ್ಟ. ಬಂದ್ಬಿಟ್ಟು ಕಳಿಸ್ತೀವಿ, ತೋರಿಸ್ತೀನಿ ತಾಳಿ ನೋಡಿ. ತಲೆ ಕಾಣುತ್ತಲ್ಲ. ಅವ್ನ ತೋಡೆ ಮೇಲೆ ಇದ್ದ, ನನ್ನ ತೋಡೆ ಮೇಲೆ ಯಾವಾಗಲೂ ಶಿಫ್ಟ್ ಆಗಿ ಗೈಸ್ ಇಲ್ಲೇ ಡಿವಿಯೇಷನ್ ಸಿಗುತ್ತೆ ಶ್ರಾವಣ ಬೆಳಗೊಳದಿಂದ. ಸೊ ನಾವು ಸ್ಟ್ರೈಟ್ ಹೋಗ್ಬೇಕು. ಅಮ್ಮ ಈಗ ಸುಮ್ಮನಿರ್ತೀಯ ಈಗ? ಶ್ರಾವಣ ಬೆಳಗೊಳದಿಂದ ಸ್ವಲ್ಪ ಮುಂದೆ ಬಂದ್ರೆ 1 ಕಿಲೋಮೀಟರ್ ನಾಗಮಂಗಲ ಮತ್ತೆ ಮೇಲ್ಕೋಟೆ. ಇಲ್ಲಿಂದ ಮೇಲ್ಕೋಟೆ 31 ಕಿಲೋಮೀಟರ್ ಇದೆ ಗೈಸ್, ಈ ಪಾಯಿಂಟ್ ಇಂದ. ಗೈಸ್ ನಾವೀಗ ಅಗ್ಲಯ ರೀಚ್ ಆಗಿದ್ದೀವಿ. ಇಲ್ಲೂ ಸಹ ಒಂದು ಕೆರೆ ಇದೆ ನೋಡಿ. ಅಗ್ಲಯ ಬಂದು ನಮ್ಮ ಆಂಟಿ ಮತ್ತೆ ದೊಡ್ಡಮ್ಮ ಇಲ್ಲಿಗೆನೆ ಮದುವೆ ಆಗಿರೋದು, ಇದೇ ಊರಿಗೆ ಗೈಸ್. ನಮ್ಮ ಅಮ್ಮನ ತಂಗಿ ಮತ್ತೆ ನಮ್ಮ ಅಮ್ಮಂದು ಅಕ್ಕ ಇಬ್ರು ಇದೇ ಜಾಗದವರು. ಇದೇ ಜಾಗ ಗೈಸ್. ಇವಾಗ ನಾವು ನಮ್ಮ ದಕ್ಷಗೆ ಒಂದು ಮೆಮೊರಿ ಟೆಸ್ಟ್ ಇಟ್ಟಿದ್ದೀವಿ. ಸೊ 1 to 10 ಏನಿದು ಕ್ರಿಕೆಟ್ ಇಂದು ಯಾವ್ಯಾವ ರ್ಯಾಂಕಿಂಗ್ ಅಲ್ಲಿ ಇದ್ದಾರೆ ಅಂತ, ಹೌದಲ್ಲ? ಪಾಯಿಂಟ್ಸ್ ಟೇಬಲ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ. ಸೊ ಈಗ ನಮ್ಮ ದಕ್ಷ ಅದನ್ನ ಒಂದ್ಸಲ ನೋಡ್ಕೊಂಡಿದ್ದಾನೆ. ಈಗ ಅವನು ಹೇಳ್ತಾನೆ. ಚಿಂಟು ಕೇಳಮ್ಮ. ಕರೆಕ್ಟಾ? ಓ Is it? ಹಿಂಗ್ ಮಧ್ಯ ಕೇಳು. ದಕ್ಷ ಏನಮ್ಮ ಇದು ಚಂದ ಹೇಳ್ಬಿಟ್ಟೆ. Who is in the first place? Amaya. Who is in the second? Jeete. Yeah, correct. Wow, Daksha. Third. Achi Vibra. Correct. Super. Fourth. Fourth. What? Punjab. Fifth. Sixth. ಎಂತ ಡ್ರಾಮಾ ಆಡ್ತಾರಪ್ಪ. He told 6th and 7th you should not ಅಂತ. Guys, ನೋಡಿ ಪುಟ್ಟ ಹುಡುಗ ಜಸ್ಟ್ ಏನದು 1-2 seconds ಅವನು ಗ್ಲಾನ್ಸ್ ಮಾಡ್ದ ಅಷ್ಟೇ. ಆಲ್ಮೋಸ್ಟ್ 99% ಅವನು ಕರೆಕ್ಟಾಗಿ ಹೇಳ್ದ. ಎಲ್ಲ ಒಂದೇ ಒಂದು ಮಿಸ್ ಹೊಡ್ದ ಅಷ್ಟೇ. ಎಲ್ಲ ಒಂದೇ ಒಂದು ಮಿಸ್ ಹೊಡ್ದ ಗೈಸ್. ನಮ್ಮ ದಕ್ಷ ನೋಡಿ ಗೈಸ್ ಎಷ್ಟು ಇಂಟೆಲಿಜೆಂಟ್ ಇದ್ದಾನೆ. ನಂಗೆ ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಗೈಸ್. ಆಯ್ತು ನಿನಗೆ ಟೆಸ್ಟ್ ಮಾಡ್ತೀನಿ. ನಿನಗೆ ಟೆಸ್ಟ್ ಎಂತ ಟೆಸ್ಟ್ ನನಗೆ ಆಗಲ್ಲ, ನಂಗೆ ಆಗಲ್ಲ. ಕೇಳು, ನಿನಗೆ ಎಲ್ಲಾದ್ರದ್ದು ಫುಲ್ ಫಾರ್ಮ್ ಹೇಳ್ತೀವಿ, ನೀನಾದ್ರೆ ಶಾರ್ಟ್ ಫಾರ್ಮ್ ಹೇಳ್ತೀವಿ, ಫುಲ್ ಫಾರ್ಮ್ ಹೇಳ್ಬೇಕಷ್ಟೇ. ನಂಗೆ ಬರಲ್ಲ. ನಾ ಕೇಳಿಸ್ಕೊಂಡೆ ಎಲ್ಲ ಇಷ್ಟೇನೆ. ಆಯ್ತು ಈಗ CSK ಫುಲ್ ಫಾರ್ಮ್ ಏನು? ಚೆನ್ನೈ ಸೂಪರ್ ಕಿಂಗ್. ಆಯ್ತು. MI ಮುಂಬೈ ಇಂಡಿಯನ್ಸ್. ಆಯ್ತು. GT ನಾ? G stands for ಗಂಗೂಲಿ. ಗುಜರಾತ್. ಚಿಕ್ಕ ಹುಡುಗ ಗೊತ್ತದೆ. ಆಯ್ತು. DC ಡೆಲ್ಲಿ. ನೀನು ಹೇಳ್ಬೇಡ ದಕ್ಷ. ಡೆಲ್ಲಿ. ಮತ್ತೆ ನೆಕ್ಸ್ಟ್ ಅಷ್ಟೇ. ಅದೇನು
ಪಿಕ್ಚರ್ಸ್. ಬೆಂಗಳೂರು. ಶಾರುಖ್ ಖಾನ್. ಮೇಲ್ಕೋಟೆನಾ? ಮೇಲ್ಕೋಟೆಲ್ಲೂ ಒಂದ್ ಕೆರೆ ಇದೆ. ಕೆರೆ ನೆಗದ್ ಬಿಡಮ್ಮ. ಆಯ್ತು. ಮೇಲ್ಕೋಟೆ 2 ಕಿಲೋಮೀಟರ್ ಇದೆ ಗೈಸ್. ನೋಡಿ ಗಾಯ್ಸ್, ಮೇಲ್ಕೋಟೆಯಲ್ಲಿ ಈಜಾಡ್ತಿದ್ದೀನಿ ಅಂತ. ಸೇರಿಸ್ಬಿಡ ಶ್ವೇತ ಜಂಬಾಡ್ತಾನೆ ಹೈಸ್ಕೂಲ್ಗೆ ನಿಜ ಸೇರಿಸಿ ಎಲ್ಲಿಗೆ ಸೇರ್ಸೋದು ಅನ್ನೋದೇ ಬಗೆಹರಿಯದ ಕ್ವಶನ್. ನೋಡಿ ಈಗಲೇ ಆದ್ರೆ ಅದೆಲ್ಲಿದೆ ಎಕ್ಸೆಲ್? ಮಂಗಳೂರ. ಆಯ್ತು, ಈ ಸಲ ಹೋದಾಗ ಅವ್ರ ಅಪ್ಪನ ಹತ್ರ ಮಾತಾಡಿ ಸೇರಿಸು. ಅರ್ಧ ವರ್ಷ ಕರೆಸಿದ್ರೆ ತಾಳಗೆ ಗೈಸ್, ಮೇಲ್ಕೋಟೆಗೆ ಎಂಟ್ರಿ ಕೊಟ್ವು. ಇಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ತೋರಿಸ್ತೀನಿ ಬನ್ನಿ. ಬೆಟ್ಟ ಹತ್ರ ಬೆಟ್ಟ ಯಾರು ಹತ್ತೀರಾ? ನಾನು ರೆಡಿ. ಐ ಆಮ್ ರೆಡಿ, ಬಟ್ ಟೈಮ್ ಆಗುತ್ತೆ ತಾನೆ? ಎಷ್ಟೋ ತರ ನೋಡ್ಕೊಂಡು ಅಂದ್ರೆ ಅದು ಬಾಗಿಲು ಹಾಕಿದ್ರೆ ಟೈಮಿಂಗ್ ಇಶ್ಯೂ. ಅಲ್ಲ, ಕ್ಲೋಸಿಂಗ್ ಟೈಮ್. ಎಷ್ಟೋ ತರ ಅಲ್ಲಿ ಹೋಗ್ಬಿಡು ಬರ್ಬೇಕು. ನೀವು ಅಪ್ಪಂಗೆ ಹತ್ತಕ್ಕಾಗ್ಬೇಕಲ್ಲ ಕಾಣಿಸ್ತಾರೆ. ನಾನು ಕಾರಲ್ಲೇ ರೆಡಿ ಇರ್ತೀನಿ. ನೀವ್ ಹತ್ತುತ್ತೀರಾ ಕಾಲಲ್ಲಿ? ಅಮ್ಮ ಹತ್ತಲ್ವಲ್ಲ, ನೀವು ಕಾರಲ್ಲೇ ಬರ್ಬೇಕು. ನೋಡಿ ಗೈಸ್, ಅಲ್ಲಿ ಮೇಲ್ಕೋಟೆ ಬೆಟ್ಟ. ಹತ್ತಕ್ಕೂ ಕಾರ್ ಹೋಗುತ್ತೆ ಕಣವ. ಅಪ್ಪಾಜಿ, ಮೇಲ್ಕೋಟೆದಲ್ಲಿ ಎಲ್ಲೋ ಒಂದ್ ಕಡೆ ಚಿಕ್ಕ ಜಾಗದಲ್ಲಿ ಯಾವತ್ತೂ ನೀರೇ ಖಾಲಿ ಆಗಲ್ಲಂತೆ. ಅಲ್ಲಿ ಯಾವ ಹೆಸರು ಹೇಳು? ಗೈಸ್ ಎಲ್ಲ ಕೈ ಮುಕ್ಕೊಳ್ಳಿ. ನೋಡಿದ್ದೆ ನಾನೊಂದ್ಸಲ ಯೂಟ್ಯೂಬ್ ಅಲ್ಲಿ. ಮೇಲ್ಗಡೆ ಐತೆ. ನೀರೇ ಖಾಲಿ ಆಗಲ್ವಂತೆ ಆ ಜಾಗದಲ್ಲಿ, ಮೇಲ್ಕೋಟೆ ಒಳಗೇನೆ. ಅದು ಮೇಲೆ ಯಾವ ರಾಮ್ ತೀರ್ಥ ಇರ್ಬೇಕೇನೋ. ಯಾರೋ ಒಬ್ಬ ಸ್ವಲ್ಪ ನೀರು ಇಲ್ಲಿ ಮೇಲ್ಕೋಟೆ ಬೆಟ್ಟ. ಆಮೇಲೆ ಅದು ಯಾವತ್ತೂ ಈ ಮುಂಚೆ ಚೆನ್ನಾಗ್ ಕಾಣ್ತಾ ಇತ್ತು ದೂರದಿಂದಾನೆ, ಈಗ ಬರೀ ಎಲ್ಲ ಇದಾಗ್ಬಿಟ್ಟದ. ಬಿಲ್ಡಿಂಗ್ ಮಾಡಿ ಇಂಪ್ರೂವ್ ಮಾಡೋರೆ. ಸೊ ನೋಡಿ ಗೈಸ್, ಮೇಲ್ಕೋಟೆ ಎಂಟ್ರಿ ಕೊಡ್ತಾ ಇದೀವಿ. ಮಹಾದ್ವಾರ. ಮಹಾದ್ವಾರ. ಇಲ್ಲಿ ಮೇಲ್ಕೋಟೆ ಚೆನ್ನಾಗ್ ಕಾಣ್ತಾ ಇದೆ. ವಾವ್, ಸೂಪರ್. ಇಲ್ಲಿಂದ ಬೆಟ್ಟಕ್ಕೆ ಹೋಗೋದು. ಅಲ್ಲೇ ಜನ ಹತ್ತದ. ದೇವ್ರೆ ಒಳ್ಳೇದ್ ಮಾಡಪ್ಪ. ಮೇಲ್ಕೋಟೆ ಬಸ್ ಸ್ಟ್ಯಾಂಡ್. ನರಸಿಂಹಸ್ವಾಮಿ ಟೆಂಪಲ್. ಯಾರಾದ್ರೂ ಮೇಲ್ಗಡೆ ನರಸಿಂಹಸ್ವಾಮಿ ಟೆಂಪಲ್. ನಾವ್ ಯಾವಾಗ್ಲೂ ಬಂದಾಗ ರವಿಚಂದ್ರನ್ ಫಿಲಮ್ದು ಸಾಂಗ್ ಶೂಟಿಂಗ್ ಆಗ್ತಾ ಇತ್ತು. ಇವನ್ ಪುನೀತ್ ರಾಜ್ಕುಮಾರ್ದು ಆಗಿದೆ. ಪುನೀತ್ ರಾಜ್ಕುಮಾರ್ಗೆ ಶೇಕ್ ಹ್ಯಾಂಡ್ ಕೊಟ್ಟ ಬ್ಯಾನರ್ ಕೊಟ್ಟ. ಹೌದಾ? ನನಗೆ ನೆನಪಿಲ್ಲ. ನಾನೊಬ್ಳು ಹತ್ತಿದ್ದಿಲ್ಲ. ಅವಾಗ ಅವ್ರ ಅಪ್ಪನೂ ಬಂದಿದ್ದ. ಗೈಸ್, ತುಂಬ ರಶ್ ಇದೆ ಗೈಸ್. ತುಂಬ ವೆಹಿಕಲ್ಸ್ ಇದೆ, ಹಂಗಂದ್ರೆ ತುಂಬ ಜನ ಇದ್ದಾರೆ ಅಂತಾನೆ ಅರ್ಥ. ಅಲ್ಲಿ ನಿಂತಾರನೆ. ಸೊ ಪಾರ್ಕಿಂಗಿಗೆ ಜಾಗ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರೀಗ. ಅವ್ರು ಇನ್ನೂ ಬಂದಿಲ್ಲ ತಾಳೆ. ಜನ ಮರಳು, ಜಾತ್ರೆ ಮರಳು. ಪಾಪ ನಮ್ಮ ಅಮ್ಮಂಗೆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಹಾಗೆ ನಮ್ಮ ಅಕ್ಕಂಗೆ ದಕ್ಷ ಇದ್ದಾನೆ ಅಲ್ಲ, ಅದು ಚಿಕ್ಕದು ಪಾಪ. ಸೊ ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ. ನೀವು ಹೋಗಿ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳಿ, ನಾನು ಇಲ್ಲಿ ಕ್ಯೂ ನಿಂತ್ಕೊತೀನಿ. ನಮ್ಮದು ಕರೆದಾಗ, ನಮ್ಮದು ಅಲ್ಲಿ ಜಾಯ್ನ್ ಆಗೋ ಟೈಮಿಗೆ ನೀವು ಬಂದು ಜಾಯ್ನ್ ಆಗಿ ಅಂತ ಅವ್ರನ್ನ ಅಲ್ಲಿ ಹೋಗಿ ಕಳಿಸ್ದೆ ಗೈಸ್, ಕೂತ್ಕೊಂಡಿರಿ ಅಂತ. ಸೊ ನಾನು ಕ್ಯೂನಲ್ಲಿ ನಿಂತಿದ್ದೀನಿ. ಇನ್ನೂ ನಮ್ಮಪ್ಪ ಮತ್ತು ಚಿಂಟು ಬಂದಿಲ್ಲ. ಪಾರ್ಕಿಂಗಿಗೆ ಗಾಡಿ ನಿಲ್ಸೋಕೆ ಹೋಗಿರೋರು, ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಇದುವರೆಗೂ ಪತ್ತೆ ಇಲ್ಲ. ತುಂಬಾ ಜಾಸ್ತಿ ಜನ ಇದ್ದಿದ್ದರಿಂದ ನಮಗೆ ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ಲ ಗೈಸ್. ಸೊ ನಾವೇನು ಮಾಡಿದ್ವು, ಸ್ಪೆಷಲ್ ಎಂಟ್ರಿ ಇತ್ತು. ಸೊ 50 ರೂಪಾಯಿ ಒಂದು ಟಿಕೆಟು, ಅದನ್ನು ತೊಗೊಂಡು ನಾವು ಬಂದ್ವು. ಅಂದರೆ ಪರ್ ಹೆಡ್ 50 ರುಪೀಸ್. ಸೊ ಎಲ್ರಿಗೂ ನಾವು ಟಿಕೆಟ್ ತೊಗೊಂಡು ಇಲ್ಲಿ ಶಾರ್ಟ್ ಕಟ್ಟಲ್ಲಿ ಹೋಗ್ತಾ ಇದ್ದೀವಿ ಈಗ. ಯಾಕೆಂದರೆ ತುಂಬ ರಶ್ ಇದ್ದಿದ್ದರಿಂದ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಮೋರೋವರೆಗೆ ನಾವು ಅಷ್ಟು ದೂರ ಹೋಗಬೇಕಲ್ಲ ಗೈಸ್. ಮತ್ತು ಮಕ್ಕಳು ಮರಿ ನಮಗೂ ಅಷ್ಟೇ ತುಂಬ ವೆಯ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಬೇಗ ಹೋಗ್ಬಿಡೋಣ ಅಂದ್ಬಿಟ್ಟು ಈ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೊರಟಿದ್ದೀವಿ.
ಗರ್ಭಗುಡಿ ಒಳಗೆ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್, ಇದಕ್ಕಿಂತ ಡಬಲ್ ತ್ರಿಬಲ್ ಔಟ್ಸೈಡ್ ಇದ್ದಾರೆ. ಸೊ ಅಲ್ಲಿ ಇನ್ನೂ ನೈವೇದ್ಯ ಮಾಡ್ತಾಯಿದ್ರು, ಹಾಗಾಗಿ ಇಷ್ಟೊಂದು ಕ್ರೌಡ್ ಆಗೋಗಿದೆ. ಸೊ ನೂಕು ನುಗ್ಗಲು ಯಪ್ಪ ದೇವ, ನಾವು ನಿಂತ್ಕೊಂಡ್ರೆ ಸಾಕು ಅವರೇ ತಳ್ಕೊಂಡು ಹೋಗ್ತಾರೆ ಗೈಸ್. ನೋಡಿ ಕೊನೆಗೂ ದೇವ್ರ ಸನ್ನಿಧಾನಕ್ಕೆ ಬಂದಿದ್ದೀವಿ, ಕೈ ಮುಕ್ಕೊಂಡು ಹೋಗೋಣ ಅಲ್ಲ, ಬನ್ನಿ. ಅಮ್ಮ ಗೈಸ್ ಬೇಗನೆ ಬಂದ್ವು ಗೈಸ್. ದಕ್ಷ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ನೈಸ್. ನೈಸ್ ಅಂಡ್ ಸ್ಕೇರಿ. ಬತ್ತಾವ್ರೆ ಹಿಂದಗಡೆ. ನಮ್ಮ ಅಪ್ಪಾಜಿ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ, ಕಲ್ ಸಕ್ಕರೆ. ಸೊ ನಮ್ಮ ಚಿಂಟುಗೆ ಕಲ್ ಸಕ್ಕರೆ ಅಂದರೆ ಸ್ವಲ್ಪ ಇಷ್ಟ, ಹಾಗಾಗಿ ತಿಂತಾ ಇದ್ದಾನೆ. ಅದರ್ವೈಸ್ ಅವನು ಅಷ್ಟೊಂದೆಲ್ಲ ಏನು ತಿನ್ನಲ್ಲ. ಆ್ಯಂಡ್ ನಾನು, ದಕ್ಷ, ಚಿಂಟು, ನಮ್ಮಪ್ಪ ಎಲ್ಲರೂ ಇದ್ದೀವಿ. ನಮ್ಮಮ್ಮ ಇನ್ನೂ ಬಂದಿಲ್ಲ, ನಮ್ಮ ಅಕ್ಕ ಸಹ ಇನ್ನೂ ಬಂದಿಲ್ಲ. ನಮ್ಮ ಅಕ್ಕ ಅಲ್ಲೇ ಬೇಡ್ಕೊಂಡು ನಿಂತಿರಬೇಕು ಅನಿಸುತ್ತೆ. ಬೇಡ್ಕೊಂಡು ನಿಂತ್ಕೊಳ್ಳೋಕ್ಕೂ ಅಲ್ಲಿ ಬಿಡ್ತಾ ಇಲ್ಲ ಗೈಸ್, ತಳ್ತಾ ಇದ್ದಾರೆ ಗೊತ್ತಾ. ಬೇರೆ ಬರಬೇಕು. ಕಲ್ ಸಕ್ಕರೆ ಇಷ್ಟ. ನಾವಿವಾಗ ಬಂದಿಲ್ಲ ಅಂದಿದ್ರೆ ಬರೋಕ್ಕಾಗ್ತಿರ್ಲಿಲ್ಲ. 10 ರೂಪಾಯಿ ಟಿಕೆಟ್ ತಗೊಂಬಿಟ್ಟು ನನಗೆ 200 ರೂಪಾಯಿ ಹಾಕಿದ್ರು. ಈ ಉಂಡಿ ಎಲ್ಲ ಕಡೆ ಇದೆ. ನಾನು 100 ರೂಪಾಯಿ ತಂದಿದ್ದೀನಿ. ಸ್ಕ್ಯಾನ್ ಮಾಡಪ್ಪಾಜಿ ಈ ಉಂಡಿಗೆ. ಕೊನೆಗೆ ದಕ್ಷ ಸಂದಿಲ್ ನುಸ್ಯಕ್ಕಾಗ್ತಾನೆ, ನನ್ನ ಸೊಂಟಕ್ಕೆ ಬಂದು ಕುತ್ಕೊಂಡ್ಬಿಟ್ಟ. ಹೌದು ದಕ್ಷ, ಚಟ್ನಿ ಮಾಡಿ ಸಾಕಿದ್ರು. ಅವನು ಬರ್ತಿರ್ಲಿಲ್ಲ ಅಲ್ಲಿ. ಏನ್ ಗೈಸ್ ಇದು ಇಷ್ಟೊಂದು ರಶ್ ಇದೆ ಯಪ್ಪ. ಎಲ್ಲಾದರೂ ಟೆಂಪಲ್ಗೆ ಹೋದಾಗ ದೇವ್ರ ದರ್ಶನ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಬರಬೇಕು ಅಂತ ನಮ್ಮಪ್ಪ ಹೇಳ್ತಾ ಇರ್ತಾರೆ. ಅದಕ್ಕೇ ಸ್ವಲ್ಪ ಹೊತ್ತು ಎಲ್ಲರೂ ಕೂತಿದ್ದೀವಿ. ಹಾಗೆಯೇ ಒಂದು ಸೆಲ್ಫಿ ತೊಗೊಳ್ಳೋಣ, ಒಂದು ಮೆಮೊರಿ ಇರುತ್ತೆ ಇಲ್ಲಿ ಬಂದಿದ್ದೀವಿ ಎಲ್ಲರೂ ಅನ್ನೋದಕ್ಕೆ ಅಂತ ಎಲ್ಲರೂ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡ್ವು. ಗೈಸ್ ಇಲ್ಲಿ ಏನು ನಿಂತಿದ್ದಾರಲ್ಲ ಅವರೆಲ್ಲ 50 ರೂಪೀಸ್ ಕೊಟ್ಟು ದರ್ಶನ ಪಡೆಯೋಕೆ ಬಂದಿರೋರು. ಡೈರೆಕ್ಟ್ ಎಂಟ್ರಿ, ಸ್ಪೆಷಲ್ ಎಂಟ್ರಿ. ನೋಡಿದ್ರೆ ಬಾಗ್ಲಾಕಿದ್ದಾರಲ್ಲ ಗೈಸ್, ಕಾಯ್ತಾ ಕೂತಿದ್ದಾರೆ ಬಾಗ್ಲು. ಎಷ್ಟೊಂದು ಹಣ್ಣೆಲ್ಲ ಹಾಕಿದ್ದಾರೆ ಅಲ್ಲಿ, ಹಣ್ಣು. ಸರ್ ಅಲ್ಲಿ ಮೇಲ್ಗಡೆ ಟೆಂಪಲ್ ತನಕ ಬಿಡ್ತೀರಾ? ಮೇಡಮ್ ಆಟೋ ಹೋದ್ರೆ ಇಷ್ಟು ಮಾತ್ರ ಹೊತ್ತಕ್ಕೆ ಹೋಗುತ್ತೆ ನೋಡಿ, ಎದುರುಗಡೆ ಬಿಲ್ಡಿಂಗ್ ಇರೋ ಹೊತ್ತಕ್ಕೆ ಹೋಗುತ್ತೆ. ಅದೇ ಗೊತ್ತು, ಅಲ್ಲಿ ಮಧ್ಯೆ ತನಕ ಇರುತ್ತಲ್ಲ. ಹೋಗಿ. ಎಷ್ಟು ಜನ ಇದ್ದೀರಾ ಮೇಡಮ್? 4 ಜನ. ಎಷ್ಟು ಮೇಡಮ್ ಸಪ್ರೇಟ್ ಅಪ್ ಮಾಡಬೇಕಾ? ಅಷ್ಟು ತನಕ ನೀವೆಲ್ಲಿ ಕಾಯ್ತೀರಾ? ಬೇರೆಯವ್ರು ಸಿಗ್ತಾರೆ ಅನ್ಸುತ್ತೆ. ನಂಬರ್ ಕೊಟ್ಟರು ಬಂದಿತ್ತು, ಆ ಕಡೆ ಫೋನ್ ಮಾಡ್ರೆ ರಿಟರ್ನ್ ಮೇಡಮ್. ವೇಟಿಂಗ್ ಚಾರ್ಜ್ ತೊಗೊಳ್ಳಲ್ಲ, ಯಾರೇ ಹೋದ್ರೂ ವೇಟಿಂಗ್ ಚಾರ್ಜ್ ತೊಗೊಳ್ಳಲ್ಲ. ಕರ್ಕೊಂಡೋಗಿ ಬಿಡೋದಕ್ಕೆ ಇದಕ್ಕೆ ಒಂದು 150 ತೊಗೊಳ್ತೀವಿ, ಬರೀಕ್ 150 ತೊಗೊಳ್ತೀವಿ, ಒಬ್ರಿಗಲ್ಲ. ಜಾಸ್ತಿ ಆಯ್ತಲ್ಲಣ್ಣ. ಇಲ್ಲ ಮೇಡಮ್, ನಾವು 10 ಜನ ಹಾಕೊಳ್ತೀವಿ, ಸೀಟ್ಗೆ ಕೂತ್ಕೊಳ್ತೀವಿ. ಚೆನ್ನಾಗತ್ತೀವಿ. ಅವಾಗ ಸಪ್ರೇಟ್ ಅಂದ್ರೆ ಅವ್ರು ಬರೋರು ನಿಮ್ಮನ್ನು ಕಾಯ್ಬೇಕು, ನಿಮ್ಮನ್ನು ಬರೋರ್ಗೆ ಅವ್ರನ್ನ ಕಾಯ್ಬೇಕಾಗುತ್ತೆ. ಒಬ್ರಿಗೆ ಎಷ್ಟು? ಟೋಟಲ್ ಆಗಿ 4 ಜನಕ್ಕೂ ಹೇಳ್ತಾ ಇರೋದು ನಿಮಗೆ. ಆಯ್ತಾ? ಸಪ್ರೇಟ್ ಹೋಗ್ತೀರಾ ಇಲ್ಲ ಜನ ಆಗ್ಲಾ? ಜನ ಆಗ್ಲಿ. 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಮೇಡಮ್ ಅಷ್ಟೇ. ನಿಮ್ಮಿಂದ 50 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಇದೇ ಫಸ್ಟ್ ಇರ್ಬೇಕು. ನಾನು ಇಂಥ ಆಟೋದಲ್ಲಿ ಕೂತಿರೋದು ಅದು ಈ ಥರ.
ಕೆಳಗಡೆ ಇಷ್ಟೊಂದು ಜನ ಇದ್ರಲ್ಲ ಗೈಸ್, ಮೇಲ್ಗಡೆ ಪಾರ್ಕಿಂಗ್ ಇರುತ್ತೋ ಇಲ್ವೋ, ಮತ್ತು ನಮ್ಮ ಅಪ್ಪಂಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆಟೋದಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಅಪ್ಪಗೆ ಅಷ್ಟೊಂದೆಲ್ಲ ರಿಸ್ಕ್ ಕೊಡೋದು ಬೇಡ ಅಂತ. ನೋಡೋಣ ಮೇಲೆ ಹೇಗಿರುತ್ತೆ ಅಂತ. ಗೈಸ್, ನಮ್ಮ ಅಮ್ಮನ ಹತ್ರ ಸೀಬೆಹಣ್ಣು ಕಿತ್ಕೊಂಡ್ಬಿಡ್ತು ಮಂಕಿ. ಇಲ್ಲಿ ಬ್ಯಾಗ್ ಇರ್ಲಿಲ್ವಾ ಇಡಕ್ಕೆ? ಕ್ಯಾಪ್ಚರ್ ಮಾಡೋಕ್ಕೆ ಆಗ್ಲಿಲ್ಲ. ನಮ್ಮಮ್ಮ ಅಲ್ಲಿ ಸೀಬೆಕಾಯಿ ಎತ್ಕೊ ಬಂದಿದ್ರು. ನೋಡಿ ಮಂಗ ನಮ್ಮ ಅಮ್ಮನಿಂದ ಸೀಬೆಕಾಯಿನ ಕಿತ್ಕೊಂಡೇ ಬಿಡ್ತು. ನಮ್ಮಮ್ಮ ಇಲ್ಲೇ ಕುತ್ಕೋತಾರಂತೆ. ದಕ್ಷ, ಶೂ ಬಿಡಮ್ಮ. ನಾ ಎತ್ಕೋತೀನಿ, ಬಾ ದಕ್ಷ, ನಾ ಎತ್ಕೋತೀನಿ. ಸ್ಲಿಪ್ಪರ್ ಬಿಡು, ಎತ್ಕೋತೀನಿ. ಹಾ, ಅಲ್ಲೇ ಮೇಲೆ ಬಿಟ್ರೆ ನಡಿ. ಇರ್ಬೇಕು ಕೊಡ್ಲಿಲ್ವಾ 100 ತಗೊಂಡು ಬಿಡಿ ಹೋಗ್ಲಿ, ಆಂಜನೇಯ ತಿಂದಂಗ ಆಯ್ತು. ನಮ್ಮ ಮೇಲ್ಕೋಟೆ ಬೆಟ್ಟ ಹತ್ತೋದು ನಿಜಕ್ಕೂ ಕಷ್ಟನೇ ಗೈಸ್. ಮೆಟ್ಲುಗಳೇನೋ ಕಮ್ಮಿ ಇದ್ದಾವೆ, ಆದರೆ ಏನಿದೆ ಅಲ್ಲ, ಅದು ಕಲ್ಲಿಂದು ಡಿಸ್ಟೆನ್ಸ್ ತುಂಬ ಜಾಸ್ತಿ ಇದೆ ಗೈಸ್. ಅದೇ ಕಡ್ದು ಅಂತಾರಲ್ಲ ಹಾಗೆ ತುಂಬ ದೊಡ್ಡ ದೊಡ್ಡ ಮೆಟ್ಲುಗಳು. ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಯಾಮಾರಿದ್ರು ಕೆಳಗೆ ಬಿದ್ದುಬಿಡೋಣ ಅನ್ನಿಸ್ತಾ ಇರುತ್ತೆ, ಆ ರೀತಿ ಫೀಲ್ ಆಗುತ್ತೆ ಗೈಸ್. ಓ ಮೈ ಗಾಡ್, ಇನ್ನೂ ಇಷ್ಟು ದೂರ ಇದೆ. ಅಮ್ಮ, ಹಾ ಬಂದೆ. ವಯಸ್ಸಾಯ್ತು, ವಯಸ್ಸಾಯ್ತಮ್ಮ, ವಯಸ್ಸಾಯ್ತು ಅಲ್ವ ಗೈಸ್. ಬನ್ನಿ ಗೈಸ್, ಇನ್ನೊಂದು ಸ್ವಲ್ಪ ದೂರನೇ ಇರೋದು, ಹತ್ತು ಬಿಡೋಣ. ನನಗೆ ಆ ಮಂಕಿ ನೋಡಿ ಆಶ್ಚರ್ಯ ಅನ್ನಿಸ್ತು. ಏಕೆಂದರೆ ನಾವುಗಳು ಎಷ್ಟು ಕಷ್ಟಪಡ್ತೀವಿ ಬೆಟ್ಟ ಹತ್ತಕ್ಕೆ, ಅದು ಅದ್ರ ಮಗುನ ಮರಿನ ಎತ್ಕೊಂಡು ಎಷ್ಟು ದೂರ ಬಂದಿದೆ ನೋಡಿ. ಇದು ಗೈಸ್ ಇಲ್ಲಿ ಇರೋದು ಈ ಬೆಟ್ಟದಲ್ಲಿ ಯೋಗ ನರಸಿಂಹ, ಕೆಳಗಡೆ ಇರೋದು ಚೆಲುವನಾರಾಯಣ ಸ್ವಾಮಿ. ಸೊ ಹೋಪ್ಸೋ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಒಂದು ಸಲ ಹೇಳಿದೆ, ಏನು ತಿಳ್ಕೊಬೇಡಿ. ಬನ್ನಿ ಈಗ ಟೆಂಪಲ್ ಒಳಗೆ ಹೋಗೋಣ. ಎಲ್ಲ ಕಡೆ ಫೋಟೋಸು, ವಿಡಿಯೋ ಕ್ಯಾಪ್ಚರು ಎಲ್ಲ ನಿಷಿದ್ಧ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ಒಳಗಡೆ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹೊರಗಡೆ ಬಂದೆ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು. ನೋಡಿ ಗೈಸ್, ಫುಲ್ ಮೇಲ್ಕೋಟೆನೇ ಕಾಣ್ತಾ ಇದೆ. ಅಲ್ಲಿ ನೋಡಿ ಕಲ್ಯಾಣಿ ಕಾಣ್ತಾ ಇದೆ. ಸೂಪರಾಗಿದೆ ಅಲ್ಲ ಗೈಸ್. ನೋಡಿ ಮೇಲ್ಕೋಟೆ ಎಷ್ಟು ದೊಡ್ಡದಾಗಿದೆ ಅಂತ. ಮಗ ಲಾವಣ್ಯ, ರೈಟ್ ಸೈಡ್ ನಲ್ಲಿ ಜಾಗ ಐತ್ ನೋಡು. ರೈಟ್ ಸೈಡ್ ನಲ್ಲಿ ಅಲ್ಲಿ ನೋಡಿ ಗಾಯ್ಸ್, ಪೂಜಾರು ಹೆಂಗೆ ನೀರು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಮೋಸ್ಟ್ಲಿ ಅದು ದೇವ್ರ ಅಭಿಷೇಕಕ್ಕೆ ಅನ್ಸುತ್ತೆ ಗಾಯ್ಸ್. ನಮ್ಮಮ್ಮ ಇಲ್ಲಿಂದನೇ ದೇವ್ರ ದರ್ಶನ ಮಾಡಿದ್ದಾರೆ.
ಯಾವ ಕಲರ್ ಬೇಕು? ಇದು ಬೇಕಾ? ಬ್ಲೂನಾ? ಓಕೆ ತಗೋ ಕೊಡು. ಇದಕ್ಕೆ ಬಿಟ್ರೆ ಇನ್ನೊಂದು ದಕ್ಷ ವಾಟ್ ಯು ಹ್ಯಾವ್ ಟೇಕ್ ಏನ್ ತಗೊಂಡು ಹೋಗ್ತೀಯ ಅದ್ರಲ್ಲಿ? ಹಾಕಿ ಇದಕ್ಕೆ ಅದ್ ಮೇಲ್ಗಡೆ ಎಲ್ಲ ಕಮ್ಮಿ ಇದೆ ಅಲ್ಲ ಈ ಬುಟ್ಟಿ. 5 ರೂಪಾಯಿ ಇತ್ತು, ಅದನ್ನೇ ಹೇಳಿದೆ ಇವ್ರಿಗೆ. ಈಗ ಇದಕ್ಕೆ 5 ರೂಪಾಯಿ ನಾನು ಕೊಡೋದು. ಯಪ್ಪ ಗೈಸ್, ನಾವು ನೆಟ್ಕೊಂಡು ಹತ್ತಕ್ಕೇನೆ ಕಷ್ಟಪಡ್ತೀವಿ. ಇಲ್ಲಿ ನೋಡಿ ಗೈಸ್, ಪಾಪ ಏನಂತಾರೆ ಗೈಸ್, ಮಂಡಿ ನಮಸ್ಕಾರ ಹಾಕ್ತಾ ಇದ್ದಾರೆ. ಎಷ್ಟು ಕಷ್ಟ ಆಗಬೇಕು ಅಲ್ಲ ಗೈಸ್. ಯಪ್ಪ ದೇವ, ಏನೇನೆಲ್ಲ ಹರಕೆ ಹೊತ್ಕೋತಾರೆ ನೋಡಿ ಗೈಸ್. ಆ ದೇವರು ಅವರಿಗೆ ಒಳ್ಳೇದು ಮಾಡಲಿ, ಅಷ್ಟು ಮಾತ್ರ ಹೇಳಬಲ್ಲೆ ಗೈಸ್. ಇವಾಗ ಬೆಟ್ಟದ ಕೆಳಗೆ ಹೋಗ್ತಾ ಇದ್ದೀವಿ. ಹಾ, ಪುಳಿಯೋಗರೆ ಇದೆಯಾ? ಒಂದು ಪ್ಲೇಟ್ ತಗೊಂಡು ನೋಡಿ. ಸ್ವೀಟ್ ತಗೊಂಡು ತಗೊಳ್ಳೋದಾ? ಏನಕ್ಕೆ ತಿನ್ನಲ್ಲ? ನೀ ತಿನ್ನಾರ ತೊಗೊಳ್ತೀನಿ. ನಂಗೆ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಬೇಡ, ಅಲ್ಲಿ ಚಿರ್ಮುರಿ ತಿನ್ನೋಣ. ಕೇಸರಿ ಬಾತ್ ಅದೇನಾ? ಹಂಗಂದ್ರೆ ಬೇಡ ಗೈಸ್. ಮೇಲ್ಕೋಟೆಗೆ ಬಂದಮೇಲೆ ಪುಳಿಯೋಗರೆ ತಿಂದಾನೆ ಇರೋಕ್ಕಾಗತ್ತಾ? ಅದಕ್ಕೆ ಪುಳಿಯೋಗರೆ ತಿನ್ನೋಣ ಅಂತ ಬಂದು, ಜೊತೆಗೆ ಇನ್ನೇನು ಮೊಸರನ್ನ ನಾವು ತಿನ್ಬಿಡೋಣ ಅಂತ ಕೂತ್ಕೊಂಡ್ವು. ಸೊ ಬನ್ನಿ ಗೈಸ್, ಇವಾಗ ನಾವು ಇದೆಲ್ಲ ತಿಂದಾಯ್ತಲ್ಲ, ಚಿರ್ಮುರಿ ಕಡೆಗೆ ಹೋಗೋಣ. ಎಲ್ಲಾದು ಪುಳಿಯೋಗರೆ ಮೊಸರನ್ನ ಆಯ್ತು. ಇವಾಗ ಚಿರ್ಮುರಿ ತಿನ್ನೋಕೆ ಬಂದಿದ್ದೀವಿ. ಓ, ಗೋಮಳೆ ತಗೊಂಡಿದ್ಯಾ? ಏನಂತಾರೆ ಇದಕ್ಕೆ? ಗೋಟಿ. ಚಿಕ್ಕ ತಿನ್ನೋ ಒಂದು ಗೋಟಿ. ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಹಾಕಿ. ಹೆಂಗೆ ಒಂದು ಪ್ಲೇಟು? 2/4 ಮಾಡಿ. ಮೀಡಿಯಂ ಸಾಕು ಬಿಡಿ. ಶೇಂಗಾ ಬೀಜ ಚೆನ್ನಾಗಿ ಹಾಕಿ. ಬೇಕಾ ಗೈಸ್ ಚುರ್ಮುರಿ? ಎಲ್ಲಿ ಬೇಡವಾ ಈ ಬಿಸಿಲಲ್ಲಿ. ಸೊ ಗೈಸ್, ಪೂಜೆ ಮುಗೀತು, ಲೈಟಾಗಿ ಉಪಹಾರ ಮುಗೀತು. ಇವಾಗ ಲೈಟಾಗ ಹೆವಿಯಾಗಿ ಆಯ್ತು. ನಡಿ ಮನೆ ಕಡೆಗೆ ಹೊರಟಿದ್ದೀವಿ. ನಂಗೆ ಅಲ್ಲೆಲ್ಲಾದ್ರೂ ಸ್ವಲ್ಪ ಬೇಕರಿ ತರ ಕಂಡ್ರೆ ನಿಲ್ಸಿ, ಜ್ಯೂಸ್ ತಗೊಳ್ಳೋಣ ಆಯ್ತು. ತಣ್ಣಗೆ. ಅಲ್ಲಿ ಜ್ಯೂಸ್, ಬಟ್ ದಟ್ ಈಸ್ ಸೋಡಾ ಕೈಂಡ್ ಆಫ್. ಎಲ್ಲ ಜ್ಯೂಸ್ ಇತ್ತು. ಆಯ್ತು ತಗೊಳ್ಳ ಅದೆಷ್ಟು. ಬಾಯ್ ಬಾಯ್ ಮೇಲ್ಕೋಟೆ. ಒಬ್ಬೊಬ್ರಿಗೆ ಒಂದೊಂದೇ ಏನಾರು ತಗೋಬೋದು. ವಾಟ್ ಯು ವಾಂಟ್? ಯು ವಾಂಟ್ ಸ್ವೀಟ್? ಮ್ಯಾಂಗೋ ಇದೆ, ಅಲ್ಫಾನ್ಸೋ. ಪೇಪರ್ ಬೋಟ್ ಕೊಡಪ್ಪ. ಎಲ್ಲರೂ ಒಂದೊಂದು ಜ್ಯೂಸು ಮತ್ತು ಒಂದೊಂದು ಐಸ್ ಕ್ರೀಮ್ ತಿಂದ್ವು. ಆಲ್ಮೋಸ್ಟ್ ಎಲ್ಲರೂ ಕುಲ್ಫಿ ತಿಂದ್ವು. ಹಾಗೆ ನಮ್ಮ ಅಕ್ಕ ಕಾರ್ನೆಟೋ ತೊಗೊಂಡ್ಲು. ನಾನು, ನಮ್ಮ ಚಿಂಟು, ನಮ್ಮಮ್ಮ, ನಮ್ಮಪ್ಪ ಎಲ್ಲ ಕುಲ್ಫಿ ತೊಗೊಂಡ್ವು. ನಮ್ಮ ದಕ್ಷ ಆರೆಂಜ್ ಕ್ಯಾಂಡಿ ಅಂದರೆ ಫೇವ್ರೇಟ್ ಅವನಿಗೆ, ಅವನು ಅದನ್ನು ತೊಗೊಂಡ. ಹಾಗೆ ಎಲ್ಲರೂ ಸಹ ಜ್ಯೂಸು ಸಹ ತೊಗೊಂಡ್ವು. ನಾನು ಆ್ಯಪಲ್ ಜ್ಯೂಸ್ ತೊಗೊಂಡೆ, ನಮ್ಮಪ್ಪಂಗೆ ಜೀರಾ ಕೊಡಿಸ್ದೆ. ಆ್ಯಂಡ್ ಚಿಂಟು ಪಲ್ಪಿ ತೊಗೊಂಡ. ಹಾಗೆ ದಕ್ಷ ಮತ್ತು ಅವರಮ್ಮ
ಯಾವುದದು ಸ್ವಿಂಗ್ ಪೇಪರ್ ಬೋಟಿನ ತೊಗೊಂಡ್ರು ಮ್ಯಾಂಗೋದು. ಸೊ ಇದಿಷ್ಟ ಆಯಿತು ಗೈಸ್. ಎಲ್ಲರೂ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಗೈಸ್. ಬನ್ನಿ ತೋರಿಸ್ತೀನಿ. ನಾನು ಅನ್ಕೊಂಡೆ ಈ ಕಡೆ ಬಂದಿದ್ರೆ ನಾನು ಸ್ಟ್ರಾಂಗಾಗಿ ಒಂದು ಡಿಸೈಡ್ ಮಾಡಿದ್ದೀನಿ ಗೈಸ್. ಇಲ್ಲಿರೋ ತನಕ ಚೆನ್ನಾಗಿ ತಿನ್ಬಿಡ್ಬೇಕು. ಕುಡಿಯೋಕ್ಕೆ ತಿನ್ನೋಕ್ಕೆ ಏನೂ ಕಮ್ಮಿ ಮಾಡ್ಕೋಬಾರ್ದು. ಚೆನ್ನಾಗಿ ತಿನ್ಬಿಟ್ಟು ಅಂಕೋಲಾಗೋದ್ಮೇಲೆ ತುಂಬ ಸ್ಟ್ರಿಕ್ಟಾಗಿ ನಾನು ಏನದು ಡಯಟ್ ಕೈಂಡ್ ಆಫ್ ಏನಾದರೂ ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತಿನ್ನೆ, ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತದ. ಕೈಯಲ್ಲಿ ಬಿಡ್ತಮ್ಮ. ಹಳ್ಳಿ ಬುದ್ಧಿ ಬಿಡೋದೇ ಇಲ್ಲಲ್ಲ, ಕಳೆಪುರದ ಬುದ್ಧಿನ. ಎಲ್ಲಿಗೆ ಬಂದ್ರು ಅದೇ. ಏರೋಪ್ಲೇನ್ ಹತ್ತಿದ್ರು ಅಷ್ಟೇ. ಗೈಸ್ ನೋಡಿ ಗೈಸ್, ಎಲ್ರಿಗೂ ಒಂದೊಂದು ಐಸ್ ಕ್ರೀಮು ಒಂದೊಂದು ಜ್ಯೂಸು ಕೊಡ್ಸಿದ್ದೀನಿ. ನಮ್ಮ ಅಕ್ಕ ಅಲ್ಲೇ ಕುಡಿದ್ಬಿಟ್ಟು ಅವಳನ್ನ ಕ್ಯಾಪ್ಚರ್ ಮಾಡಲ್ಲ ಗೈಸ್. ಗೈಸ್ ಈಗ ನಾನು ನಮ್ಮಮ್ಮ ಪಿಸ್ತಾ ಬಾರ್ ತೊಗೊಂಡಿದ್ದೀವಿ. ಲೈಫು ತುಂಬ ಚಿಕ್ಕದು, ಹಾಗಂತ ಪ್ರಪಂಚ ಏನು ದೊಡ್ಡದಲ್ಲ ಗೈಸ್, ಅದು ಚಿಕ್ಕದೆ. ಎಲ್ಲೋದ್ರೂ ಒಬ್ರಿಗೊಬ್ರು ಮೀಟ್ ಆಗಲೇಬೇಕು. ಅಂಥದ್ರಲ್ಲಿ ಈ ದ್ವೇಷ, ಅಸೂಹೆ, ಜಗಳಗಳು ಎಲ್ಲ ಯಾಕೆ ಅಲ್ವಾ? ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರಬೇಕು. ಏನಂತೀರಾ ಗೈಸ್? ಸೊ ಆರಾಮಾಗಿ ನೋಡಿ ಎಲ್ಲ ತಿನ್ಕೊಂಡು ಉಣ್ಕೊಂಡು ಈಗ ಮನೆ ಕಡೆಗೆ ವಾಪಸ್ ಹೊರಟಿದ್ದೀವಿ. ಆ್ಯಂಡ್ ಹೋಗೋ ಅಷ್ಟರಲ್ಲಿ ಎಲ್ಲರೂ ಟಯರ್ಡ್ ಆಗಿದ್ರ. ನಾನು ಬಿದ್ಕೊಂಡಿದ್ದೆ, ನನಗೆ ಯಾವುದೋ ಕಾಲ್ ಬಂತು. ಸೊ ಎಚ್ಚರ ಆಯಿತು ನೋಡಿ, ಎಲ್ಲರೂ ಸಹ ನಿದ್ದೆ ಮಾಡ್ತಾ ಇದ್ದಾರೆ. ಪಾಪ ನಮ್ಮಪ್ಪ ಒಬ್ಬರೇ ಗಾಡಿ ಓಡಿಸ್ತಾ ಇದ್ದಾರೆ ಕಣ್ಬಿಟ್ಕೊಂಡು. ನಮ್ಮಪ್ಪ ಓಡಿಸ್ತಿದ್ದಾರಲ್ಲ ಅಂದ್ಬಿಟ್ಟು ನಮ್ಮಮ್ಮನೂ ಎಚ್ಚರ ಆಗಿದ್ದಾರೆ. ಗೈಸ್ ನೋಡಿ, ನಮ್ಮ ದಕ್ಷ ಹೊಸ ಬಾಸ್ಕೆಟ್ ತಗೊಬಂದಿದ್ದಾನೆ ಮೇಲ್ಕೋಟೆಯಿಂದ. ಗೆಟ್ ದಿಸ್ ಬಾಸ್ಕೆಟ್ ಫಾರ್ ಮೂನ್ ಬಾಲ್. ನಮ್ಮಮ್ಮ ಟೀ ಮಾಡಿಕೊಡ್ತಾ ಇದ್ದಾರೆ. ನಮ್ಮಪ್ಪ ಟೀ ಆಲ್ರೆಡಿ ಕುಡಿತಾ ಇದ್ದಾರೆ. ಶುಗರ್ಲೆಸ್, ಇದು ವಿತ್ ಶುಗರ್. Mama is making me halu. Is it? Yeah. Nice. Drink. ಎಲ್ಲರೂ ಹೋಗಿ ಬಂದು ಫ್ರೆಶ್ ಆಗಿ ಮುಖ ತೊಳ್ಕೊಂಡ್ರೆ ಆಹಾ ಎಷ್ಟು ತಣ್ಣ ಫೀಲ್ ಆಗುತ್ತೆ ಅಲ್ಲ. ನೋಡಿ ಮುಖ ಎಷ್ಟು ಫ್ರೆಶ್ ಕಾಣ್ತಾ ಇದೆ ಈಗ. ನೀವು ಮುಖ ತೊಳೆಯೋದಲ್ವೇನಪ್ಪಾಜಿ? ಸೋಪ್ ಹಾಕಿ. ಐಸ್ ಕ್ರೀಮ್ ತಿಂದಿದ್ದೀರಾ ಅಮ್ಮ? ಈಗ ಟೀ ಕುಡಿತಾ ಇದ್ದೀರಾ? ಎತ್ತಾಕತ್ತೆ ಅಂತೀರಾ? ಎತ್ತಿ ಕೆಳಗೆ ಬಿಸಾಕತ್ತೆ. ನಾವೆಲ್ಲ ಹೋದ್ಮೇಲೆ ಸರಿಗಿದೆ ಟೀ. ಬೆಳಗ್ಗೆ ಸಪ್ಪೆ ಆಗಿತ್ತು ಟೀ. ಗುಣಕಜ್ಜಿಗೆ ನಾನು ಸಕ್ಕರೆ ಹಾಕ್ಕೊಟ್ಟೆ, ನಾನು ಹಂಗೆ ಕುಡ್ದೆ. ಯುವರ್ ಬ್ಯಾಸ್ಕೆಟ್ ಇಸ್ ವೆರಿ ನೈಸ್ ದಕ್ಷ. ಇಟ್ಸ್ ಕ್ಯೂಟ್. ನಾನು ತಗೊಟ್ಟಿದ್ದು ಚಿಕ್ಕಿ. ಯಾ ಸಾಕು ಇಷ್ಟೆ. ಅಪ್ಪಾಜಿ ಸಾಕು ಇಷ್ಟೇ. ನಾಳೆ ಆಫೀಸ್ ಫೋನ್ ಬರ್ತೀನಿ. ಗೈಸ್ ನಮ್ಮಪ್ಪ ಹೊರಗೋಗ್ಬೇಕಂತೆ, ನಾನು ಬಾಲ ಬೇಕಂತೆ. ಬನ್ನಿ ಹೋಗೋಣ. ಟವಲ್ ಏನಕ್ಕೆ? ಯಾವುದು? ಓ ನನ್ನ ಬಟ್ಟೆ ಗಲೀಜಾಗುತ್ತೆ. ನಮ್ ತಗೊಳಪ್ಪಜ್ಜಿ ಬೈಕ್. ಆ ರಾಡೆಲ್ಲ ಕೆಳಗೆ ಹಾಕೋ ಬರ್ಬೋದು. ತಗೋಬರ್ಲಾ? ಅಯ್ಯಪ್ಪ. ನಮ್ಮನೆ ಬೋರ್ವೆಲ್ಲು ಕೆಟ್ಟೋಗಿತ್ತಲ್ಲ ಗೈಸ್, ಅದ್ರ ಮೇಲೆ ಒಂದು ದೊಡ್ಡ ಸ್ಲ್ಯಾಬ್ ಮುಚ್ಚಿದ್ವು. ಸೊ ಆ ಸ್ಲ್ಯಾಬ್ನ ತಗ್ಸೋಕ್ಕೆ JCB ಎಲ್ಲ ಕರ್ಕೊಂಡು ಬಂದಿದ್ವು.
ಹೆವಿ ಗೈಸ್, ಅದನ್ನ ಮಾಮೂಲಿ ಲೇಬರ್ ಕೈಲಿ ಎತ್ತಕ್ಕಾಗಲಿಲ್ಲ, ಹಾಗಾಗಿ JCB ಕೈಲಿ ಎತ್ತಿಸಿದ್ವು. ಸೊ ಮತ್ತೆ ಅದನ್ನೇ ಹಾಕಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ ಮತ್ತು ಪ್ರಾಬ್ಲಮ್ ಆಗುತ್ತೆ. ಸೊ ಅಷ್ಟು ದೊಡ್ಡ ಸ್ಲ್ಯಾಬ್ ಬೇಡ, ಚಿಕ್ಕ ಸ್ಲ್ಯಾಬ್ ಮಾಡಿಸೋಣ ಅಂದ್ಬಿಟ್ಟು ಅಂದ್ಕೊಂಡ್ವು. ಹಾಗಾಗಿ ಅದೇ ಗಾರೆ ಕೆಲಸದವ್ರನ್ನ ಕರ್ಕೊಂಡು ಬಂದು ಕೇಳಿದಾಗ ಅದಕ್ಕೆ ಮಟೀರಿಯಲ್ಸ್ನ ಇಷ್ಟು ತೊಗೊಬನ್ನಿ ಅಂತ ಹೇಳಿದ್ದಾರೆ. ಅದನ್ನೇ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಗೈಸ್. ತೊಗೊಂಡೋಗಿ ನಾವು ಇಡಲಿಲ್ಲ ಅಂದರೆ ಮತ್ತೆ ಅವ್ರು ನಾಳೆ ಬಂದಾಗ ಇದಕ್ಕೋಸ್ಕರ ವೆಯ್ಟ್ ಮಾಡಲ್ಲ, ವಾಪಸ್ ಹೊರಟೋಗ್ಬಿಡ್ತಾರೆ ಗೈಸ್. ತುಂಬ ಡಿಮ್ಯಾಂಡ್ ಇದೆ ಗಾರೆ ಕೆಲಸದವ್ರಿಗೆ. ಅವ್ರಿಗೆ ನಾವು ಒಂದು ವಾರದಿಂದ ಕಾದಿದ್ದೀವಿ, ಇನ್ನೂ ಸಹ ಬಂದಿಲ್ಲ. ನೋಡಬೇಕು ನಾಳೆ ಬರ್ತಾರೋ ಇಲ್ವೋ, ಆ ದೇವ್ರಿಗೆ ಗೊಬ್ಬಂಗೆ ಗೊತ್ತು. ವಿಲ್ ಸಿ ಆಯಿತಾ. ಯಾವುದಕ್ಕೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆಯಿತಾ. ಆ ಸ್ಲ್ಯಾಬ್ ಕಟ್ಟಕ್ಕೆ ಬೆಂಡಿಂಗ್ ವಯರು ಮತ್ತು ಸ್ವಲ್ಪ ರಾಡ್ಗಳನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಇದನ್ನು ನಮ್ಮ ಅಪ್ಪನೇ ತೊಗೊಬರ್ಬೋದಿತ್ತು ಆ್ಯಕ್ಟಿವಾದಲ್ಲಿ. ನಮ್ಮ ಅಪ್ಪಂಗೆ ನಾನಿದ್ದರೆ ಬಸವನಿಂದೆ ಬಾಲ ಥರ ಹೋಗಲೇಬೇಕು. ನಮ್ಮ ಅಪ್ಪಗೇನೋ ನಾನಿದ್ರೆ ಸಮಾಧಾನ, ಹಾಗೆ ನಾವೆಲ್ಲೋದ್ರೂ ನಮ್ಮ ಅಪ್ಪ ಇದ್ದರೆ ನಮಗೆ ಸಮಾಧಾನ. ಹಾಗೆ ಹೋಗ್ತಾ ದಾರಿಲಿ ಕಡಲೆಕಾಯಿ ಕಣ್ಣಿಗೆ ಬಿತ್ತು. ಸೊ ಕಡಲೆಕಾಯಿ ತೊಗೋತಾ ಇದ್ದೀವಿ. ಎಲ್ಲರೂ ಹೇಗೂ ಇದ್ದೀವಲ್ಲ ಗೈಸ್, ಎಷ್ಟು ಏನೇ ಇದ್ದರೂ ಸಹ ನಮ್ಮನೆ ಒಂದು ನಿಮಿಷಕ್ಕೆ ಖಾಲಿ ಆಗಿಬಿಡುತ್ತೆ. ಆಮೇಲೆ ಬಾ ಅಂತ ಇರ್ತೀವಿ. ಸೊ ಅದಕ್ಕೇ ಕಡಲೆಕಾಯಿ ತೊಗೊಂಡೋಗೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ಯಾಕಮ್ಮ ಏನೇನು ತಿಂದ್ರಮ್ಮ? ಗೈಸ್ ಕಡಲೆಕಾಯಿ ತಂದ್ವು. ಏನಮ್ಮ? ನಾವೇ ಬೇಯಿಸ್ಕೋತಾಳೆ ಬಿಡಿ. ಅವನೇ ಕಡಲೆಕಾಯಿ ತಂದಿದ್ದೀನಿ. ಅವಳೇ ನಿಂಗೆ ಬುಸ್ ಬುಸ್ ಅಂತ ಮಲಿಕೋತಾಳೆ. ನಾವೆಲ್ಲ ಎಷ್ಟು ಆಕ್ಟಿವ್ ಆಗಿರ್ತೀವಿ. ನಮ್ಮಮ್ಮ ತುಪ್ಪ ಕಾಯಿಸಿ ಟೊಮೊಟೊದು ಮಾಡ್ತಾ ಇದ್ದಾರೆ ಗೈಸ್. ಹಲೋ ಚಿಂಟು, ಕನ್ನಡಕ ಹಾಕೊಂಡು ಏನು ಮಾಡ್ತಾ ಇದೀಯಾ? ಅದಕ್ಕೆ ಮೊಬೈಲ್ ಯಾಕೆ ನೋಡ್ತಾ ಇದೆಯಾ? ಈರುಳ್ಳಿ ಕಟ್ ಮಾಡೋಕ್ಕೆ ಅದೇನದು? ಇದು ಯಾವಾಗಲಿಂದ ಈರುಳ್ಳಿ ಕಟ್ ಮಾಡೋಕ್ಕೆ ಮೊಬೈಲ್ ನೋಡೋದು? ಸರಿ ಆಯ್ತು, ಮೊಬೈಲ್ ಯಾಕೆ ನೋಡ್ತಾ ಇದೀಯಾ? ಯಾರ್ದಲ್ಲ ಅಮ್ಮ, ನಮ್ಮನೆದೆ. ಈರುಳ್ಳಿ ಏನಕ್ಕೆ ಕಟ್ ಮಾಡ್ತಾ ಇದೆಯಪ್ಪಿ? ನೀನು MG ರೋಡಲ್ಲಿ ಹಾಕೊಳ್ಳೋ ಥರ ಕನ್ನಡಕ ಹಾಕ್ಕೊಂಡು ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದೆಯಲ್ಲ. ಏನಕ್ಕೆ ಈರುಳ್ಳಿ? You went MG Road? Yeah. Oh my God. MG Road, Brigade Road, Church Street. That and all okay, but why this onion chopping? ಈರುಳ್ಳಿಗೆ. Why this onion chopping ಅಂದ್ರೆ ಈರುಳ್ಳಿಗೆ ಅಂತೆ. ಮಜ್ಜಿಗೆಗೆ. ಮಜ್ಜಿಗೆಗೆ ಅಷ್ಟೊಂದು ಈರುಳ್ಳಿ? ಒಂದು ಈರುಳ್ಳಿ ಎಲ್ಲ ಬೇಡ, ಕಾಲ್ ಭಾಗ ಸಾಕು. ಒಂದು ಬೇಕಲ್ಲಮ್ಮ, ನಿನ್ಗೆ ಗೊತ್ತಾಗಲ್ಲ ನಿನಗೆ. ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಕಟ್ ಮಾಡಿ. Chikki. Yes. This much mudge Amma is going to put, that's why. Okay, I was not knowing that. So guys, ಇವತ್ತು ಬೆಳಗ್ಗೆಯಿಂದ ನೋಡಿ ರಾತ್ರಿ ತನಕ ಏನೇನೆಲ್ಲ ಮಾಡಿದೆ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ. ಸೊ ಹೇಗಿತ್ತು ಅಂತ ಹೇಳಿ. ಹಾಗೆ ಇವತ್ತು ಟೆಂಪಲ್ಗೆ ಹೋಗಿ ಬಂದ್ವು. ನಮ್ಮ ಮನೆ ದೇವರು ಗೈಸ್, ಅದು ಮನೆ ದೇವರು. ಸೊ ತುಂಬ ಏನದು ಫೀಲಿಂಗ್ ಬ್ಲೆಸ್ಡ್ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು. ಹಾಗೆಯೇ ಯು ಕ್ಯಾನ್ ಶೋ. ಹಾಗೆಯೇ ಗೈಸ್ ಏನು ಗೊತ್ತಾ, ನನ್ನ ಲೈಫಲ್ಲೇ ನಾನು ಮೇಲ್ಕೋಟೆಗೆ ಹೋದಾಗ ಇಷ್ಟು ಜನ ನೋಡಿರಲಿಲ್ಲ. ಅಷ್ಟು ಜನ ಇದ್ದರು ಗೈಸ್. ಯಪ್ಪ, ಹೋಗೋ ಅಷ್ಟೊತ್ತಿಗೆ ತುಂಬ ಕಷ್ಟ ಆಯಿತು. ಅದು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ಹೋಗಿದ್ದೀವಿ, ಬಟ್ ಸ್ಟಿಲ್ ಆದರೂ ಸಹ ತುಂಬ ಕ್ರೌಡ್ ಇತ್ತು ಗೈಸ್, ತುಂಬ. ಸೊ ಇದಿಷ್ಟ ಆಯಿತು. ಬಟ್ ಅಂಥದ್ರಲ್ಲೂ ತಳ್ಕೊಂಡು ಬಳ್ಕೊಂಡು ನಾವು ದೇವ್ರನ್ನ ನೋಡಿಕೊಂಡು ಬಂದ್ವು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್ ಗೈಸ್, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. ದರ್ಶನ ಸೇ ಬಾಯ್. Bye.
Love will also say bye. Yeah. Bye.